ಎಲ್ಲರಿಗೂ ಮಾರ್ಗದರ್ಶಕರಾಗಿರೋ ಎಲ್ಲರೂ ಸೇರಿ ಒಂದು ಹಾಡು ಹೇಳಿ ಗುರುಗಳಿಗೆ. Everyone at a time. Everyone at a time. Please listen. Everyone at a time. ಹ್ಯಾಪಿ ಬರ್ತ್ಡೇ Everyone at a time. ಎಲ್ಲರೂ at a time ಹೇಳಿ. ಸರ್ ನಿಮ್ ನೇಮ್ ಹೇಳಿ ಸರ್. ದಯಮಾಡಿ ಎಲ್ಲರೂ ಒಂದು ಹಾಡು ಹೇಳಿ ಗುರುಗಳಿಗೆ. ನೂರಾರು ಕಾಲ ಸುಖವಾಗಿ ಬಾಳು ಬೆಳಕಾಗಬೇಕು. Happy birthday, sir. Done. Ellardu wishes. Happy birthday, How sir. was the experience? How was the experience? Yes. Thank you. Really, thank you so much from the deep of my heart. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. Really feeling very happy for all your wishes, for all your blessings. Right? Thank you so much. Okay. First of all, ಈ ಬರ್ಡೇ ದಿನ ಅಂದ್ರೆ ಹುಟ್ಟುಹಬ್ಬದ ದಿನ. So I like to thank. Okay, first of all, I'd like to give a gratitude ನನ್ನ ತಂದೆ ತಾಯಿಗೆ. Okay, they are no more ಅವರಿಲ್ಲ. Okay, very long back I lost my father and few years back ಕೆಲವು ವರ್ಷಗಳ ಹಿಂದೆ mother also expired. Yeah, but whatever I am today, all because of their sacrifices, ಅವರ ಒಂದು ಆರೈಕೆ, ಬೆಳವಣಿಗೆ, ಪೋಷಣೆ ಪ್ರತಿಯೊಂದು. Okay, ಹಾಗೆ right now my family, okay, my wife, my son, my brother, right? So my brother like ನನ್ನ ಗುರು ತರ, my role model. So ಅವ್ರನ್ನ ನೋಡಿ ತುಂಬಾ ಕಲ್ತು ಬೆಳೆದಿರೋಂಥದ್ದು. So all my family support, my sister, all my brothers support. So I like to gratitude my brother, my wife, my family, everyone. ಹಾಗೆ all my gurus, ನನ್ನೆಲ್ಲ ಗುರುಗಳು. ಇವತ್ತು ನಾನು ಏನಾಗಿದ್ದೀನಿ, ಏನ್ ಕಲ್ತಿದ್ದೀನಿ, ನಿಮ್ಗೆಲ್ಲ ಏನ್ ಹೇಳ್ಕೊಡ್ತಾ ಇದೀನಿ, ಇಷ್ಟೆಲ್ಲ ನಾಲೆಜ್. ನೋಬಡಿ ಇಸ್ ಅ ಸೆಲ್ಫ್ ಮೇಡ್ ಮ್ಯಾನ್. ಯಾರು ಠಕ್ ಅಂತೇಳಿ ಪ್ರತ್ಯಕ್ಷ ಆಗಿಲ್ಲ. ಎಲ್ಲರೂ ಒಂದಲ್ಲ ಒಂದ್ ರೀತಿ ಕಲ್ತೆ ಅಚೀವ್ಮೆಂಟ್ಸ್ ಮಾಡಿರೋಂಥದ್ದು ಅಲ್ವಾ. ಸೊ ನೋಬಡಿ ಇಸ್ ಅ ಸೆಲ್ಫ್ ಮೇಡ್ ಮ್ಯಾನ್ ಅಲ್ವಾ. ಸೊ ನಾನು ಕೂಡ ಇವತ್ತು ನನ್ನ ಗುರುಗಳ ಒಂದು ಆಶೀರ್ವಾದದಿಂದ, ಅವರ ಜ್ಞಾನದ ಒಂದು ಜ್ಞಾನಾರ್ಜನೆಯಿಂದ ಎಲ್ಲವನ್ನ ಕಲ್ತಿರೋಂಥದ್ದು, ನಿಮ್ಗೆಲ್ಲ ಹೇಳ್ಕೊಡ್ತಾರಂಥದ್ದು. ಸೊ ವಾಟ್ ಐ ಆಮ್ ಟುಡೇ ಆಲ್ ಬಿಕಾಸ್ ಆಫ್ ಮೈ ಗುರುಸ್ ಫ್ರಮ್ ಮೈ ಚೈಲ್ಡ್ಹುಡ್ ಇಲ್ಲಿ ತನಕ. ಐ ಆಮ್ ಅ ಲರ್ನರ್. ಓಕೆ, ಐ ಆಮ್ ಅ ಲರ್ನರ್. ನಾನು ಕಲಿತಾನೆ ಇರ್ತೀನಿ. ಸೊ ಯಾರಿಂದ ನೋಡಿದ್ರು ಕಲಿತಾ ಇರ್ತೀನಿ. ಒನ್ ಆರ್ ದಿ ಅದರ್ ವೇ ಐ ಕೀಪ್ ಗ್ರಾಸ್ಪಿಂಗ್. ನಾನೇನ್ ಕಲಿಬೋದು, ನಾನೇನ್ ಇದ್ರಲ್ಲಿ ಬಳಸ್ಬೋದು, ನಾನೇನ್ ಅರ್ಥ ಮಾಡ್ಕೋಬಹುದು. ಸೊ ಐ ಆಮ್ ಅ ಸ್ಟೂಡೆಂಟ್ ಆಕ್ಚುಲಿ. ಓಕೆ, ಐ ಆಮ್ ಅ ಸ್ಟೂಡೆಂಟ್ ಆಫ್ ಲೈಫ್. ಸೊ ಐ ಕೀಪ್ ಲರ್ನಿಂಗ್. ಹಾಗೆ ಐ ಆಮ್ ಸೋ ಗ್ರೇಟ್ಫುಲ್ ಟು ದ ಯೂನಿವರ್ಸ್, ಅಂದ್ರೆ ಭಗವಂತ. ಸೊ ಆಲ್ ಮೈ ವಾಟ್ ಎವರ್ ಐ ಆಮ್ ಟುಡೇ, ಆಲ್ ಬಿಕಾಸ್ ಆಫ್ ದ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಅಲ್ವಾ. ಸೊ ಅಲಾಂಗ್ ವಿತ್ ದಟ್, ಸೊ ಐ ರಿಯಲಿ ಫೀಲ್ ಗ್ರೇಟ್ಫುಲ್ ಟು ಮೈ ಟೀಮ್. ಓಕೆ, ನನ್ನ ಟೀಮ್. ಸೊ ಇವತ್ತೇನು ವಿವಿನ್ ಅಕಾಡೆಮಿ ಬೆಳೆದಿದೆ, ಆಲ್ ಬಿಕಾಸ್ ಆಫ್ ಅವರ್ ಟೀಮ್ ಸಪೋರ್ಟ್, ಟೀಮ್ ಎಫರ್ಟ್. ನಿಮ್ಗೆಲ್ಲ ಇಷ್ಟು ಈಸಿಯಾಗಿ ಕೆಲಸಗಳು ಆಗ್ಬೇಕು, ನನಗೆ ಇಷ್ಟು ಈಸಿಯಾಗೆಲ್ಲ ಸಲೀಸಾಗಿ ಆಗ್ಬೇಕು ಅಂದ್ರೆ ಆಲ್ ಬಿಕಾಸ್ ಆಫ್ ಮೈ ಟೀಮ್ ಸಪೋರ್ಟ್. ಸೊ ಲೈಕ್ ಟು ಗ್ರೇಟ್ಫುಲ್, ಥ್ಯಾಂಕ್ಫುಲ್ ಫಾರ್ ಅವರ್ ಟೀಮ್. ಹಾಗೆ ಐ ಆಮ್ ನೋಬಡಿ ವಿತೌಟ್ ದ ಕಮ್ಯುನಿಟಿ ಅಲ್ವಾ. ಯಾರು ಕಮ್ಯುನಿಟಿ ಅಂದ್ರೆ ನೀವೆಲ್ಲರೂ ಕೂಡ. ಸೊ ಡೇ ಒನ್ ವೆನ್ ಐ ಸ್ಟಾರ್ಟೆಡ್ ಆನ್ಲೈನ್ ಕ್ಲಾಸಸ್, ಅಲ್ಲಿಂದ ಕೂಡ ಕೆಲವರು ಇಲ್ಲಿಯವರೆಗೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿಯ ತನಕನೂ ಕ್ಲಾಸಸ್ ಅಟೆಂಡ್ ಮಾಡೋದು, ಸಪೋರ್ಟ್ ಮಾಡೋದು, ಕಲಿಯೋದು ಅಥವಾ ಜಾಯಿನ್ ಆಗಂಥದ್ದು. ಸೊ ಸಾಕಷ್ಟು ಜನಕ್ಕೆ ಶೇರ್ ಮಾಡೋದು, ಇನ್ವೈಟ್ ಮಾಡೋದು, ಇದೆಲ್ಲ ಮಾಡಿದ್ದಾರೆ. ಸೊ ಜೊತೆಗೆ ಇವತ್ತು ನೂರಾರು ಜನ, ಸಾವಿರಾರು ಜನ ಅಟೆಂಡ್ ಮಾಡಿ ಅವರೆಲ್ಲರ ಒಂದು ಹಾರೈಕೆ,
ಆಶೀರ್ವಾದಗಳು, ಬ್ಲೆಸ್ಸಿಂಗ್ಸ್ ಇವತ್ತು ಈ ಲೆವೆಲ್ಗೆ ನನ್ನನ್ನಾಗ್ಲಿ ಅಥವಾ ವಿವಿನ್ ಅಕಾಡೆಮಿಯನ್ನ ಕೊಂಡೊಯ್ದಿದೆ. ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಐ ಆಮ್ ಸೋ ಗ್ರೇಟ್ಫುಲ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ರೈಟ್? ಎಸ್, ಅಲಾಂಗ್ ವಿತ್ ದಟ್ ಡೆಫಿನೆಟ್ಲಿ ಐ ಆಮ್ ಗ್ರೇಟ್ಫುಲ್ ಟು ಮೈ ಸೆಲ್ಫ್. ಓಕೆ, ವಿತೌಟ್ ಮೈ ಎಫರ್ಟ್ ಆರ್ ವಿತೌಟ್ ಮೈ ಡೆಡಿಕೇಶನ್ ಇದೆಲ್ಲವೂ ಸಾಧ್ಯ ಆಗ್ತಾ ಇರಲ್ಲ. ಐ ಲವ್ ಮೈ ಸೆಲ್ಫ್, ರೈಟ್? So I love myself, I appreciate myself, I am grateful to myself. Done? So thank you so much. So I like to take this opportunity, ಈ ಒಂದು ಹುಟ್ಟುಹಬ್ಬದ ದಿನ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ, what else to give some knowledge. ನಿಮ್ಗೆಲ್ಲರಿಗೂ ಒಂದು ಸ್ವಲ್ಪ ನಾಲೆಡ್ಜ್ ಕೊಟ್ಟು ಇನ್ಸ್ಪೈರ್ ಮಾಡಿ ನಿಮ್ಮಲ್ಲಿ ಒಂದಿಷ್ಟು ಬದಲಾವಣೆ ಆದ್ರೂ ಕೂಡ ವಾವ್, ಸಾರ್ಥಕ ಆಯ್ತು ಅಲ್ವಾ? ಬರ್ಡೇ ಸಾರ್ಥಕ ಆಯ್ತು. ಸೊ ಫ್ಯೂ ಪೀಪಲ್ ಆಸ್ಕ್, ಬರ್ಡೇ ಏನಪ್ಪಾ ಹೆಂಗೆ ಹಾಗೆ ಹೀಗೆ ಅಂತ ಯಾರಾದ್ರೂ ಕೇಳಿದಾಗ, ಸೊ ಮಾಮೂಲಿಯಾಗಿ ಎಲ್ಲರೂ ಏನ್ ಹೇಳ್ತಾರೆ, ಅಯ್ಯೋ 1 ವರ್ಷ ಮುಗ್ದೋಯ್ತು, ಅಯ್ಯೋ 1 ವರ್ಷ ಆಗೋಯ್ತು, ಇನ್ನೇನು ಹತ್ರ ಆಗ್ತಾ ಇದೆ, ಆಗ್ಲೂ ಹೋಗ್ತೀವಿ, 1 ವರ್ಷ ಕಳೆದೋಯ್ತು, ಹೀಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಲ್ವಾ? ನೆಗೆಟಿವ್ ಆಗಿ ಹೇಳ್ತಾರೆ. ಅಬ್ಸರ್ವ್ ಮಾಡಿದ್ದೀರಾ, ನೋಡಿದೀರಾ? ಅಯ್ಯೋ ಏನಪ್ಪಾ 1 ವರ್ಷ ಮುಗ್ದೋಯ್ತು, ಏನ್ ಮಾಡ್ದೆ, ಏನು ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಕೇಳಿದಾಗ ಹೌ ಐ ಸೇ ಅಥವಾ ಹೌ ಐ ಆನ್ಸರ್ ಅಂದಾಗ, ಎಸ್, ಬರ್ಡೇ ಬಂದಿದೆ ಅಂದ್ರೆ 1 ವರ್ಷ ನಾನು ಮೆಚ್ಯೂರ್ ಆಗಿದ್ದೀನಿ, 1 ವರ್ಷ ಕಲ್ತಿದ್ದೀನಿ, 1 ವರ್ಷ ಇನ್ನ ಎಕ್ಸ್ಪೀರಿಯನ್ಸ್ ನ ಪಡೆದಿದ್ದೀನಿ, 1 ವರ್ಷ ಇನ್ನಷ್ಟು ನಾಲೆಡ್ಜ್ ನ ಪಡ್ಕೊಂಡಿದ್ದೀನಿ, ಇನ್ನೊಂದು ಇಯರ್ ಗ್ರೋತ್ ಆಗಿದ್ದೀನಿ ನಾನು. ವಾವ್, ನನ್ನ ಗುರಿ, ನನ್ನ ಡೆಸ್ಟಿನಿ ಪ್ರತಿಯೊಂದನ್ನು ಇನ್ನೊಂದು ವರ್ಷ ಅನುಭವಿಸಿದ್ದೀನಿ, ಬೆಳೆದಿದ್ದೀನಿ. ಸೊ ದ್ಯಾಟ್ ಈಸ್ ದ ವೇ ವಿ ಲಿವ್. ಐ ಹ್ಯಾವ್ ಟು ಲಿವ್, ವಿ ಹ್ಯಾವ್ ಟು ಲಿವ್. ಅರ್ಥ ಆಗ್ತಾ ಇದೆಯಾ? ಸೊ ಐ ಆಮ್ ಸೋ ಹ್ಯಾಪಿ. ಲಾಸ್ಟ್ 1 year ಇಂದ ಸಾಕಷ್ಟು ಬೆಳವಣಿಗೆ, ಸಾಕಷ್ಟು ಒಂದು ಗ್ರೋತ್, ಸಕ್ಸಸ್ಸು, ಅಂಡ್ ಐ ಆಮ್ ಏಬಲ್ ಟು ಟ್ರಾನ್ಸ್ಫಾರ್ಮ್ ಮೆನಿ ಪೀಪಲ್ ಲೈಫ್. ಸಾಕಷ್ಟು ಜನರ ಜೀವನದಲ್ಲಿ ಒಂದು ಬದಲಾವಣೆ, ಹೆಲ್ಪ್, ಕಲಿಕೆ ಇದೆಲ್ಲ ಕೊಡಕ್ ಸಾಧ್ಯ ಆಗಿದೆ. ಆಲ್ ಬಿಕಾಸ್ ಆಫ್ ಯು, ಕಮ್ಯುನಿಟಿ, ಅಂಡ್ all because of team, all because of universe blessings, right? Yeah, definitely family support idde ide, irlebeku, avagle madak sadhya agantadu, isn't it? So thank you so much ivattina session join agidakke. I don't want to take much time, quick agi kaliyana, quick agi helkodak ishta padtini, right? So powerful agi manifestation methods, okay? ಮ್ಯಾನಿಫೆಸ್ಟೇಷನ್ ಮೆಥಡ್ಸ್ ಏನೇನೆಲ್ಲ ನೀವು ಮಾಡೋದ್ರಿಂದ, ಅಥವಾ ಏನ್ ಮಾಡ್ಬೇಕು, ನೀವು ಏನ್ ಮಾಡಿದ್ರೆ ನಿಮಗೆ ಮ್ಯಾನಿಫೆಸ್ಟ್ ಮಾಡ್ಬೋದು. ಏನ್ ಮ್ಯಾನಿಫೆಸ್ಟೇಷನ್ ಅಂದ್ರೆ, ಸರ್ ಫಸ್ಟ್ ಆಫ್ ಆಲ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳೋಣ. ಗೊತ್ತಾಗ್ತಾ ಇದೆಯಾ? ಸೊ ಆರ್ ಯು ಆಲ್ ರೆಡಿ? ಎಸ್, ಲೆಟ್ ಮಿ ನೋ. ಅನ್ಮ್ಯೂಟ್ ಮಾಡಿ ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ರೆಡಿ ಅಂತ. Many more happy returns of the day. ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೋ ಮಚ್. So let's start. ಬುಕ್ ಪೆನ್ ಇಟ್ಕೊಳ್ಳಿ, ಬರ್ಕೊಳ್ಳಿ. ಸೊ ಮ್ಯಾನಿಫೆಸ್ಟೇಷನ್ ಅಂದಾಗ ಬರ್ಕೊಳ್ಳಿ. ಮ್ಯಾನಿಫೆಸ್ಟೇಷನ್ ಅಂದಾಗ ನಮ್ಮ ಒಂದು ಕನಸು ಅಥವಾ ಗುರಿಗಳು, ನಮ್ಮ ವಿಶಸ್ ನ ಏನಿದೆ ಅದನ್ನ ನಿಜ ಮಾಡ್ಕೊಳ್ಳುವಂಥದ್ದು, ಅದನ್ನ ರಿಯಾಲಿಟಿಗೆ ತರಂಥದ್ದು, ಅಚೀವ್ ಮಾಡೋಂಥದ್ದು, ಪಡ್ಕೊಳ್ಳುವಂಥದ್ದು, ದಟ್ ಈಸ್ ಕಾಲ್ಡ್ ಮ್ಯಾನಿಫೆಸ್ಟ್, ಅಂದ್ರೆ ಮ್ಯಾನಿಫೆಸ್ಟೇಷನ್, ರೈಟ್? ಸೊ ಹೇಗೆ ನಿಮ್ಮ ಕನಸು, ಗುರಿಗಳು, ನಿಮ್ಮ ವಿಶಸ್ ನ ಮ್ಯಾನಿಫೆಸ್ಟ್ ಮಾಡುವಂಥದ್ದು ಅದನ್ನ ತಿಳ್ಕೊಳ್ಳೋಣ ವಿತ್ ದ ಹೆಲ್ಪ್ ಆಫ್ ಸಮ್ ಮೆಥಡ್ಸ್, ಸಮ್ ಸ್ಟೆಪ್ಸ್ ವಿಚ್ ಐ ಫಾಲೋಡ್. ನಾನು ಫಾಲೋ ಮಾಡಿದ್ದೀನಿ, ರಿಸಲ್ಟ್ಸ್ ಪಡ್ಕೊಂಡಿದ್ದೀನಿ. ಸೊ ದಟ್ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಇವತ್ತು, ಸರಿನಾ? ಸೊ ಗಮನ ಕೊಡಿ, ಎಲ್ಲರೂ ಅಬ್ಸರ್ವ್ ಮಾಡಿ, ಕಲೀರಿ. ಸೊ ನೋಡಿ, ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಏನ್ ಬೇಕು ನಿಮ್ಗೆ, ಏನ್ ಇರ್ಬೇಕು ಅಥವಾ ಏನ್ ಮಾಡ್ಬೇಕು ಅದನ್ನ ತಿಳ್ಕೊಳ್ಳೋಣ. ಫಸ್ಟ್ ಥಿಂಗ್, so very powerful methods. First, let go. ಸರಿನಾ? ಲೆಟ್ ಗೋ. ಏನನ್ನ ಬಿಡಬೇಕು ನೋಡಿ. ಏನಾದ್ರೂ ಒಂದು ಪಡಿಬೇಕು, ಹೊಸದನ್ನ ಅಚೀವ್ ಮಾಡಬೇಕು, ಸಾಧನೆ ಮಾಡಬೇಕು, ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೆ ಸಿ ಅನ್ವಾಂಟೆಡ್ ನ ಅಥವಾ ನೆಗೆಟಿವ್ಸ್ ನ ನೀವೇನ್ ಮಾಡ್ಬೇಕು, ಡ್ರಾಪ್ ಮಾಡ್ಬೇಕು, ಬಿಡಬೇಕು. Isn't it?
ಸಿಂಪಲ್ ಆಗಿ ಉದಾಹರಣೆ ಕೊಡ್ತೀನಿ ನೋಡಿ. ಈಗ ನಿಮ್ಗೆ ಬೆಳಕ್ ಬರ್ಬೇಕಂದ್ರೆ ಕತ್ಲೆ ಇದ್ರೆ ಬೆಳಕ್ ಬರಕ್ ಸಾಧ್ಯನಾ? ನೋ ಅಲ್ವಾ? ನೆಗೆಟಿವ್ ಇದ್ರೆ ಪಾಸಿಟಿವ್ ಬರಕ್ ಸಾಧ್ಯನಾ? ನೋ. isn't it? ಕರೆಕ್ಟ್ ಅಲ್ವಾ? ಸೊ ಬ್ಲಾಕೇಜಸ್ ಇದ್ರೆ ನಿಮಗೆ ಏನೋ ಪಾಸಿಟಿವ್ ಆಗಿ ಏನ್ ಮ್ಯಾನಿಫೆಸ್ಟ್ ಆಗ್ಬೇಕು ಅದನ್ನ ಪಡ್ಕೊಳಕ್ ಸಾಧ್ಯ ಆಗತ್ತಾ? ನೋ. ಸೊ ಹಾಗಾದ್ರೆ ಫಸ್ಟ್ ಥಿಂಗ್ ನೀವು ಮಾಡ್ಬೇಕಾಗಿರೋಂಥದ್ದು ಲೆಟ್ ಗೋ. ಲೆಟ್ ಗೋ ಅನ್ವಾಂಟೆಡ್ ಬೇಡದಿರಂಥದ್ದು ನೆಗೆಟಿವ್ಸ್, ರೈಟ್? ಏನಿರುತ್ತೆ ಈಗ ನೋಡಿ, ನಿಮ್ಮ ಲೈಫ್ ಅಲ್ಲಿ ಕೆಲವು ಬೇಡದಿರಂಥದ್ದು ಇರುತ್ತೆ, ಕೆಲವು ಬೇಡದಿರಂಥ ರಿಲೇಶನ್ಶಿಪ್, ಅಥವಾ ಕೆಲವು ಬೇಡದಿರಂಥ ವಿಚಾರಗಳು ಮೈಂಡ್ ಅಲ್ಲಿ, ಕೆಲವು ಬೇಡದಿರಂಥ ಭಾವನೆಗಳು ಸ್ಟಕ್ ಆಗಿರುತ್ತೆ. ಕೋಪ, ದ್ವೇಷ, ಅಥವಾ ಒಂದು ಗಿಲ್ಟ್ ಕಾಡ್ತಾ ಇರುತ್ತೆ. ಇದನ್ನೆಲ್ಲ ನೀವು ಡ್ರಾಪ್ ಮಾಡಬೇಕು. ಇದೆಲ್ಲ ಡ್ರಾಪ್ ಮಾಡ್ದಿರ ಯು ಕಾಂಟ್ ಅಟ್ರಾಕ್ಟ್, ಯು ಕಾಂಟ್ ಮ್ಯಾನಿಫೆಸ್ಟ್. isn't it? ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸೊ ಫಸ್ಟ್ ಏನ್ ಮಾಡ್ಬೇಕು ನೀವು? ಲೆಟ್ ಗೋ ಮಾಡ್ಬೇಕು. ಲೆಟ್ ಗೋ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಐಡೆಂಟಿಫೈ ಮಾಡ್ಬೇಕು ನೀವು, ನನ್ನಲ್ಲಿ ಏನು ಬೇಡದಿರಂಥದ್ದಿದೆ, ರೈಟ್? ನನ್ನಲ್ಲಿ ಏನು ಬೇಡದಿರಂಥದ್ದಿದೆ. ಸೊ ಅದನ್ನ ಐಡೆಂಟಿಫೈ ಮಾಡಿದ್ರೇನೆ ನೀವು ಫಸ್ಟ್ ಆಫ್ ಆಲ್ ರಿಮೂವ್ ಮಾಡಕ್ ಸಾಧ್ಯ. ಸೊ ಹೇಗ್ ರಿಮೂವ್ ಮಾಡ್ಬೇಕು? ಹೇಗ್ ರಿಮೂವ್ ಮಾಡ್ಬೇಕಂದ್ರೆ ಕ್ಲೆನ್ಸ್, ಹೀಲ್ ಯುವರ್ ಸೆಲ್ಫ್. ಓಕೆ, ಕ್ಲೆನ್ಸ್ ಮಾಡ್ಕೊಳ್ಳಿ, ಹೀಲ್ ಮಾಡ್ಕೊಳ್ಳಿ, ರೈಟ್? ಸೊ ವಿತ್ ದ ಹೆಲ್ಪ್ ಆಫ್ ಲೈಕ್ healing meditations ಅಥವಾ ಕ್ಲೆನ್ಸಿಂಗ್ ಪ್ರೋಸೆಸ್, ರೈಟ್? ಸೊ ಅಥವಾ ಹೀಲಿಂಗ್ ಸೆಷನ್ ಇಂದ ಸಾಧ್ಯವಾದ್ರೆ ಮುಂದೆ ಯಾವಾಗಾದ್ರೂ ಅನೌನ್ಸ್ ಮಾಡ್ತೀನಿ. ಮೇ ಬಿ ಸೆಪ್ಟೆಂಬರ್ ಮಂತ್ ಅಲ್ಲಿ ಪಕ್ಷ ಮಾಸ ಎಲ್ಲ ಬಂದಾಗ ಅಲ್ಲಿ ಅನೌನ್ಸ್ ಮಾಡ್ತೀನಿ ಒಂದು ಹೀಲಿಂಗ್ ಸೆಷನ್, ಸರಿನಾ? ಸೊ ಆ ಥರ ಒಂದು ಕೆಲವು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳುವಂಥದ್ದು, ಕ್ಲೆನ್ಸ್ ಮಾಡ್ಕೊಳ್ಳುವಂಥದ್ದು, ಬೇಡದಿರೋದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ವಿತ್ ದ ಹೆಲ್ಪ್ ಆಫ್ ಕ್ಲೆನ್ಸಿಂಗ್ ಪ್ರೋಸೆಸ್, ಸೋ ಮೆನಿ ಥಿಂಗ್ಸ್. ಈಗ ಉಪ್ಪಿಂದ ಅಥವಾ ನಿಂಬೆಹಣ್ಣಿಂದ ಆರ್ many other, with the help of support of some items, you can cleanse yourself, you can heal yourself. ಏನನ್ನ ಹೀಲ್ ಮಾಡ್ಕೋಬೇಕು? ನಿಮ್ಮ ಇಮೋಷನ್ಸ್ ನ ಹೀಲ್ ಮಾಡ್ಕೋಬೇಕು, ನಿಮ್ಮ ಬ್ಲಾಕೇಜಸ್ ನ ರಿಮೂವ್ ಮಾಡ್ಕೋಬೇಕು, ಹೀಲ್ ಮಾಡ್ಕೋಬೇಕು, ರೈಟ್? ಹೇಗೆ ಯೂಸ್ ಮಾಡೋದು ಸಾಲ್ಟ್ ನ? ಸಿಂಪಲ್ ಆಗಿ ಒಂದೆರಡು ಉದಾಹರಣೆ ಕೊಡ್ತೀನಿ. ಓಕೆ, ಸೊ ಕಲ್ಲುಪ್ಪನ್ನ ತಗೊಳ್ತೀರಾ, ಕ್ಲೆನ್ಸ್ ಮಾಡ್ಕೊಳ್ತೀರಾ, ಡಿಸ್ಪೋಸ್ ಮಾಡ್ತೀರಾ. ಅಥವಾ ಕಲ್ಲುಪ್ಪನ್ನ ತಗೊಳ್ತೀರಾ, ನಿಮ್ಮ ಸ್ನಾನದ ನೀರಲ್ಲಿ ಬಕೆಟ್ ಅಲ್ಲಿ ಹಾಕ್ತೀರಾ 15 ದಿನಕ್ಕೊಂದ್ಸರಿ ಅಥವಾ ತಿಂಗಳಿಗೊಂದ್ಸರಿ. ಸೊ ಉಪ್ಪು ನೀರು ಸ್ನಾನ ಮಾಡುವಂಥದ್ದು, ಅಥವಾ ಸಮುದ್ರ ತೀರಕ್ಕೆ ಹೋಗಿ ಅಲ್ಲಿ ಉಪ್ಪು ನೀರಲ್ಲಿ ಸ್ನಾನ ಮಾಡುವಂಥದ್ದು. ಸೊ ನಿಮ್ಮ ನೆಗೆಟಿವ್ಸ್ ಕ್ಲೆನ್ಸ್ ಆಗುತ್ತೆ. ಅಥವಾ ನಿಂಬೆಹಣ್ಣಿಂದ ನೆಗೆಟಿವ್ಸ್ ನ ಕ್ಲೆನ್ಸ್ ಮಾಡ್ಕೊಳ್ಳುವಂಥದ್ದು, ಅಥವಾ ಎನಿ ಪವರ್ಫುಲ್ ಟೆಂಪಲ್. ಯಾಕೆ ಈಗ ನೋಡಿ ಎಷ್ಟೊಂದು ಕೆಲವು ಪವರ್ಫುಲ್ ಟೆಂಪಲ್ಸ್, ಈಗ ಬಂಡಿ ಮಹಾಕಾಳ ಟೆಂಪಲ್, ಅಥವಾ ಕೆಲವು there are many ಎಷ್ಟೊಂದು ಟೆಂಪಲ್ಸ್ ಇದೆ, ನಿಮ್ಗೂ ಗೊತ್ತಿರುತ್ತೆ. ಸೊ ಆ ಥರ ಟೆಂಪಲ್ಸ್ ಅಲ್ಲಿ ನೆಗೆಟಿವ್ಸ್ ನ ಕ್ಲೆನ್ಸ್ ಮಾಡ್ಕೊಳ್ಳುವಂಥದ್ದು ಅಲ್ವಾ? ಸೊ ಇಂಥದ್ದು ಮಾಡಿದಾಗ ಏನಾಗುತ್ತೆ? ಯು ಹ್ಯಾವ್ ಟು ರಿಮೂವ್, ಅನ್ವಾಂಟೆಡ್ ನ ರಿಮೂವ್ ಮಾಡ್ಬೋದು. ಸೊ ಫಸ್ಟ್ ಇದನ್ನ ನೀವು ಮಾಡಬೇಕು. ಏನೇ ಒಂದು ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೆ ಬ್ಲಾಕೇಜಸ್ ಇಟ್ಕೊಂಡು, ನೆಗೆಟಿವ್ಸ್ ನ ಇಟ್ಕೊಂಡು ಕಷ್ಟ ಪಡ್ತೀರಾ. ಈಸಿಯಾಗಿ ನೀವು ಅಟ್ರಾಕ್ಟ್ ಮಾಡೋಕ್ಕಾಗಲ್ಲ, ಅಥವಾ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡೋಕ್ಕಾಗೋದಿಲ್ಲ. ಕ್ಲಿಯರ್? ನೆಕ್ಸ್ಟ್, ಸೊ ಲೆಟ್ ಗೋ ಮಾಡಿ, ಕ್ಲೆನ್ಸ್ ಮಾಡಿ, ಅದಾದ ನಂತರ ಏನ್ ಮಾಡ್ತೀರಾ? ಸೊ ನೆಕ್ಸ್ಟ್ ಯು ಹ್ಯಾವ್ ಟು ಡೂ ಬಿ ಗ್ರೇಟ್ಫುಲ್. ಬಿ ಗ್ರೇಟ್ಫುಲ್. ಸೊ ಈಗ ನೋಡಿ, ನಾನು ಏನ್ ಮಾಡಿದೆ? ಐ ಶೋನ್ ಗ್ರಾಟಿಟ್ಯೂಡ್. ನಾನು ಕೃತಜ್ಞತೆನ ಸಲ್ಲಿಸ್ದೆ. ಯಾವುದಕ್ಕೆ? ನನಗೆ ಏನೇನ್ ಸಿಕ್ಕಿದೆ, ಏನಿದೆ, ಏನ್ ಆಗಿದ್ದೀನಿ, ಪ್ರತಿಯೊಂದಕ್ಕೂ ಕೃತಜ್ಞತಾ ಭಾವನೆ, ಕೃತಜ್ಞತಾ ಮನೋಭಾವನೆ, ರೈಟ್? ಥ್ಯಾಂಕ್ ಯು ಹೇಳಂಥದ್ದು, ಕೃತಜ್ಞತೆನ ಸಲ್ಲಿಸಂಥದ್ದು. ಸೊ ಇದನ್ನ ಬಾಯಲ್ಲೂ ಹೇಳ್ಬೋದು, ನೀವು ಬರೀಲೂಬಹುದು. ಐ ಪ್ರಿಫರ್ ರೈಟಿಂಗ್. ಬರೀರಿ, ಡೈಲಿ ಬರೀರಿ, ಕೃತಜ್ಞತೆನ ಸಲ್ಲಿಸಿ. ಸಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ತುಂಬಾ ಜನ ಅಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಮಾಡೋಂಥ ಮಿಸ್ಟೇಕ್ ಏನಪ್ಪಾ ಅಂದ್ರೆ, ಏನಿಲ್ಲ ಅದನ್ನ ನೋಡ್ತಾರೆ, ಅದನ್ನ ಕಂಪ್ಲೇಂಟ್ ಆಗಿ ಹೇಳ್ತಾರೆ. ಅಯ್ಯೋ ಇದು ಸರಿ ಇಲ್ಲ, ಅಯ್ಯೋ ಇದು ಪ್ರಾಬ್ಲಮ್, ಅಯ್ಯೋ ಆಗ್ತಾ ಇಲ್ಲ, ಅಯ್ಯೋ ಇದು. ಏನ್ ಮಾಡ್ತಾ ಇದ್ದೀರಾ? ಏನ್ ಸರಿ ಇಲ್ಲ ಅದನ್ನ ಫೋಕಸ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಏನಾಗತ್ತೆ? ಅದನ್ನೇ ಅಟ್ರಾಕ್ಟ್ ಮಾಡ್ತೀರಾ, ಅದನ್ನೇ ಪಡ್ಕೊಳ್ತೀರಾ. ರಾದರ್ ನೀವು ಮಾಡ್ಬೇಕಾಗಿರೋಂಥದ್ದು ಏನಪ್ಪಾ ಅಂದ್ರೆ ಕೃತಜ್ಞತೆ. ಏನಿದೆ ಅದಕ್ಕೆ ಫಸ್ಟ್ ಕೃತಜ್ಞರಾಗಿರಿ. ಲುಕ್ ಅಟ್ ಪೀಪಲ್. ನೋಡಿ, ನಿಮ್ಮ ಸುತ್ತಮುತ್ತ ನೋಡಿ, ಎಷ್ಟೋ ಜನರ ಹತ್ರ ಉಳ್ಕೊಳಕ್ ಜಾಗನೇ ಇರೋದಿಲ್ಲ. ಅಟ್ಲೀಸ್ಟ್ ಒಂದ್ ಮನೆ ಇದೆ, ಥ್ಯಾಂಕ್ ಯು ಗಾಡ್, ಒಂದು ಮನೆ ಇದೆ, ರೈಟ್? ಸೊ ಎಷ್ಟೋ ಜನ ಹತ್ರ ಗಾಡಿನೇ ಇರೋದಿಲ್ಲ, ಅಟ್ಲೀಸ್ಟ್ ನಿಮ್ಮ ಹತ್ರ ಒಂದು ಗಾಡಿ ಇದೆ, ಥ್ಯಾಂಕ್ ಯು ಗಾಡ್.
ಥ್ಯಾಂಕ್ ಯು ಫಾರ್ ದ ವೆಹಿಕಲ್. ಎಷ್ಟೋ ಜನ ಹತ್ರ ಕೆಲಸನೇ ಇರೋದಿಲ್ಲ, ಉದ್ಯೋಗನೇ ಇರೋದಿಲ್ಲ, ಒಂದು ಬಿಸ್ನೆಸ್ ಇರೋದಿಲ್ಲ, ಜಾಬ್ ಇರಲ್ಲ, ದುಡಿಮೆನೇ ಇರೋದಿಲ್ಲ ಅಲ್ವಾ? ಅಟ್ಲೀಸ್ಟ್ ದುಡಿಮೆ ಇದೆ, ಅರ್ನ್ ಮಾಡ್ತಾ ಇದ್ದೀನಿ ಅಲ್ವಾ? ಸೊ ಬಿ ಗ್ರೇಟ್ಫುಲ್ ಫಾರ್ ದಟ್. ಎಷ್ಟೋ ಜನಕ್ಕೆ ಫ್ಯಾಮಿಲಿನೇ ಇರೋದಿಲ್ಲ, ಬಟ್ ತುಂಬಾ ಜನ ಏನ್ ಮಾಡ್ತಾರೆ, ಫ್ಯಾಮಿಲಿಗೆ ಕಂಪ್ಲೇಂಟ್ ಮಾಡ್ತಾರೆ, ಅಯ್ಯೋ ನಮ್ಮ ಗಂಡ ಹಿಂಗೆ, ಅಯ್ಯೋ ನಮ್ಮ ಹೆಂಡತಿ ಹಿಂಗೆ, ಅಯ್ಯೋ ನಮ್ಮ ಅತ್ತೆ ಹಿಂಗೆ, ಅಯ್ಯೋ ನಮ್ಮಮ್ಮ ಹಿಂಗೆ, ನಮ್ಮಪ್ಪ ಹಿಂಗೆ. ದ ಕೀಪ್ ಕಂಪ್ಲೇನಿಂಗ್. ಇಲ್ದೇ ಇರ್ಬೇಕಾದ್ರೆ ಗೊತ್ತಾಗೋದು ಬೆಲೆ ಅಲ್ವಾ? ಸೊ ದಟ್ ಈಸ್ ವೈ ಇದ್ದಾಗ ನಾವು ಬೆಲೆ ಕೊಡಬೇಕು, ಗ್ರಾಟಿಟ್ಯೂಡ್ ನ ಸಲ್ಲಿಸ್ಬೇಕು. ಸೊ ಬಿ ಗ್ರೇಟ್ಫುಲ್. ಏನಿದೆ ಅದಕ್ಕೆ ಕೃತಜ್ಞರಾಗಿರ್ರಿ. ಸೊ ಅವಾಗ ಏನಾಗತ್ತೆ ಗೊತ್ತಾ, ಆಟೋಮೆಟಿಕಲಿ ನಿಮಗೆ ಏನ್ ಬೇಕು ಅದನ್ನು ಅಟ್ರಾಕ್ಟ್ ಮಾಡಕ್ ಶುರು ಮಾಡ್ತೀರಾ. ಸೊ ಮಿಸ್ಟೇಕ್ ಮಾಡೋದೇನು, ಕಂಪ್ಲೇಂಟ್ ಮಾಡ್ತೀರಾ, ಏನಿದೆ ಅದನ್ನು ಕಳ್ಕೊಳ್ತೀರಾ. ಮಿಸ್ಟೇಕ್ ಏನ್ ಮಾಡ್ತೀರಾ, ಕಂಪ್ಲೇಂಟ್ ಮಾಡ್ತೀರಾ, ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಕಂಪ್ಲೇನು, ಬ್ಲೇಮ್ ಗೇಮು ಎಲ್ಲ ಮಾಡ್ತೀರಾ. ಆಟೋಮೆಟಿಕಲಿ ಏನಾಗುತ್ತೆ, ಇರೋದನ್ನು ಕಳ್ಕೊಳ್ತೀರಾ, ಇರೋದು ಇನ್ನ ಪ್ರಾಬ್ಲಮ್ಸ್ ಆಗುತ್ತೆ. ದಟ್ ಈಸ್ ವೈ ಬಿ ಗ್ರೇಟ್ಫುಲ್. ಏನೇನ್ ಬೇಕು ಎಲ್ಲವನ್ನ ಯೂನಿವರ್ಸ್ ಕೊಡಕ್ ಶುರು ಮಾಡುತ್ತೆ. ಡನ್. ಸೊ ಬಿ ಗ್ರೇಟ್ಫುಲ್, ಕೃತಜ್ಞತಾ ಭಾವನೆ, ಗ್ರಾಟಿಟ್ಯೂಡ್ ನ ಬರಿತಾ ಹೋಗಿ ಡೈಲಿ. ಸೊ ನೆಕ್ಸ್ಟ್ ಇದಾದ ನಂತರ ನೀವು ಮಾಡಬೇಕು, ನಿಮಗ್ ನೀವು ಟೈಮ್ ಕೊಟ್ಕೊಳ್ಳಿ. ಟೇಕ್ ಟೈಮ್ ಫಾರ್ ಯುವರ್ ಸೆಲ್ಫ್. ಟೇಕ್ ಟೈಮ್ ಫಾರ್ ಯುವರ್ ಸೆಲ್ಫ್. ನಿಮ್ಮ ಒಂದು ಖುಷಿ ಅಥವಾ ಸೆಲ್ಫ್ ಕೇರ್, ಓಕೆ, ನಿಮ್ಮ ಆರೈಕೆ, ನಿಮ್ಮ ಹ್ಯಾಪಿನೆಸ್, ರೈಟ್? ಸೊ ತುಂಬಾ ಜನ ಏನ್ ಮಾಡ್ತಾರೆ, ದೇ ಡೂ ದಿಸ್ ಮಿಸ್ಟೇಕ್. ಅವ್ರಿಗವ್ರು ಟೈಮ್ ಕೊಟ್ಕೊಳ್ಳೋದಿಲ್ಲ, ಅವ್ರನ್ನ ಅವ್ರು ಆರೈಕೆ ಮಾಡ್ಕೊಳ್ಳೋದಿಲ್ಲ. ಏನಂಗಂದ್ರೆ ಅರ್ಥ, ಟೇಕ್ ಟೈಮ್ ಫಾರ್ ಯುವರ್ ಸೆಲ್ಫ್. ನಿಮ್ಗೋಸ್ಕರ ಟೈಮ್ ಅಂದ್ರೆ ಅರ್ಥ ಎಕ್ಸಸೈಸ್ ಮಾಡೋದು, ಧ್ಯಾನ ಮಾಡೋಂಥದ್ದು, ಓದೋಂಥದ್ದು, ಈ ತರ, ರೈಟ್? ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಈಗ ನೀವು ಗಟ್ಟಿಯಾಗಿದ್ರೆ ಮಾತ್ರ ಏನೇ ಬೇಕಾದ್ರೂ ಅಚೀವ್ ಮಾಡ್ಬೋದು, ಕೆಲಸ ಮಾಡ್ಬೋದು, ವರ್ಕ್ ಮಾಡ್ಬೋದು, ಅಚೀವ್ ಮಾಡ್ಬೋದು. ಈಗ ನೀವೇ ವೀಕ್ ಆಗಿದ್ದೀರಾ, ಸುಸ್ತೊಡ್ದಂಗಿದ್ದೀರಾ, ನಿಮಗೆ ನೀವು ಟೈಮ್ ಕೊಟ್ಕೊಳ್ತಾ ಇಲ್ಲ. ಇಸ್ ಇಟ್ ಪಾಸಿಬಲ್? ಸಾಧ್ಯನಾ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ? ನೋ. ಸೊ ಎವ್ರಿ ಡೇ ಟೈಮ್ ಫಾರ್ ಯುವರ್ ಸೆಲ್ಫ್. ನಿಮಗೆ ನೀವು ಟೈಮ್ ಕೊಟ್ಕೋಬೇಕು. ಆಗ್ತಾ ಇದೆಯಾ? ಎಸ್, ಫ್ಯಾಮಿಲಿ ಇಂಪಾರ್ಟೆಂಟು, ಮಕ್ಕಳಿಗೆ ಟೈಮ್ ಕೊಡಬೇಕು, ಮನೆಯವ್ರ ಟೈಮ್ ಕೊಡಬೇಕು, ಅದೆಲ್ಲ ಇದೆ. ಬಟ್ ನಿಮಗೆ ನೀವು ಟೈಮ್ ಕೊಡ್ತಾ ಇದ್ದೀರಾ? ಆರ್ ಯು ಗಿವಿಂಗ್ ಟು ಟೈಮ್ ಯುವರ್ ಸೆಲ್ಫ್? ಎಷ್ಟೊತ್ತು ಕೊಡ್ತಾ ಇದ್ದೀರಾ? 5 ನಿಮಿಷನಾ, 10 ನಿಮಿಷ? ಟೈಮ್ ಕೊಡೋದಂದ್ರೆ ಅರ್ಥ ಏನ್ ಗೊತ್ತಾ? ನಾಟ್ ಮೊಬೈಲ್ ಜೊತೆ ಅಲ್ಲ. ತುಂಬಾ ಜನ ಇದು ಮಿಸ್ಟೇಕ್ ಮಾಡ್ತಾರೆ. ನನ್ನ ಜೊತೆ ಟೈಮ್ ಅಂತ ಹೇಳ್ಬಿಟ್ಟು ಮೊಬೈಲ್ ಅಲ್ಲಿ ಅದು ಇದು ನೋಡೋದು, ಟಿವಿ ನೋಡೋದು. ದಿಸ್ ಇಸ್ ನಾಟ್ ಸೆಲ್ಫ್ ಟೈಮ್. ಸೆಲ್ಫ್ ಟೈಮ್ ಅಂದಾಗ ನಿಮ್ಮ ಜೊತೆ ಕಾಲ ಕಳೆಯೋದಂದ್ರೆ ಎಕ್ಸಸೈಸ್ ಮಾಡೋದು, ಕಲಿಯೋದು, ಓದೋದು, ಮೆಡಿಟೇಷನ್ ಮಾಡೋಂಥದ್ದು, ಇದೆಲ್ಲ ಮಾಡಿದಾಗ ಸೆಲ್ಫ್ ಟೈಮ್ ಕೊಡ್ತಾ ಇದ್ದೀರಾ ಅಂತ, ರೈಟ್? ಅಥವಾ ಥಿಂಕ್ ಮಾಡೋದು, ಪ್ಲಾನ್ ಮಾಡೋಂಥದ್ದು, ಇದೆಲ್ಲ ಸೆಲ್ಫ್ ಟೈಮ್. ಸೊ ಚೆಕ್ ಮಾಡಿ, ಇದು ನೀವು ಮಾಡ್ತಾ ಇದ್ದೀರಾ ಇಲ್ವಾ? ಮಾಡ್ತಾ ಇಲ್ಲ ಅಂದ್ರೆ ಇವತ್ತಿಂದ ಶುರು ಮಾಡಿ. ಐ ವಿಲ್ ಗಿವ್ ಟೈಮ್ ಫಾರ್ ಮೈ ಸೆಲ್ಫ್. ಡೈಲಿ ಕೊಡ್ತೀನಿ, ವಾರಕ್ಕೊಂದ್ಸರಿ ಕೊಡ್ತೀನಿ, ಎವ್ರಿ ಮಂತ್ ಕೊಡ್ತೀನಿ, ಈ ರೀತಿಯಾಗಿ. ಅಂದ್ರೆ ಏನು ಡೈಲಿ ಅಂದ್ರೆ ಏನು? ಡೈಲಿ ಮೇ ಬಿ ಒಂದು ಅರ್ಧ ಗಂಟೆ, ರೈಟ್? ಅಥವಾ 1 ಅವರ್. ವೀಕ್ಲಿ ಅಂದ್ರೆ ಏನು? ವೀಕ್ಲಿ ಒಂದು 2 ಅವರ್ಸ್, 4 ಅವರ್ಸ್, ಅಥವಾ ಹಾಫ್ ಡೇ. ಮಂತ್ಲಿ ಏನು? 1 ತಿಂಗಳು ಬ್ರೇಕ್, ನಿಮಗೆ ನೀವು ಟೈಮ್ ಕೊಟ್ಕೊಳ್ಳುವಂಥದ್ದು, ತಿಂಗಳು 1 ದಿನ. ಇಯರ್ಲಿ 6 days, 7 days, ನಿಮಗೆ ನೀವು ಬ್ರೇಕ್ ಕೊಟ್ಕೊಳ್ಳುವಂಥದ್ದು, ಟೈಮ್ ಕೊಟ್ಕೊಳ್ಳುವಂಥದ್ದು. ಸೊ ದಿಸ್ ಇಸ್ ಕಾಲ್ಡ್ ಸೆಲ್ಫ್ ಟೈಮ್. ನೆಕ್ಸ್ಟ್, read and learn. Develop skills. Develop skills. So ask yourself, ಎಷ್ಟು ಜನ ನಿಮ್ಮನ್ನು ನೀವು ಕೇಳ್ಕೊಂಡು ನೋಡಿ, ಹೋದ ವರ್ಷಕ್ಕೂ ಈ ವರ್ಷಕ್ಕೂ ನೀವು ಬೆಳೆದಿದ್ದೀರಾ? ಏನಾದ್ರೂ ಹೊಸದಾಗಿ ಕಲ್ತಿದ್ದೀರಾ? ಈಗ ನೋಡಿ, ನೀವು ನ್ಯೂಮರಾಲಜಿ ಕಲ್ತಿದ್ರೆ ಹೊಸ ಕಲ್ತಿದ್ದೀನಿ ನಾನು. ಅಥವಾ ಚಕ್ರ ಧ್ಯಾನ ಕಲ್ತಿದ್ರೆ ಎಸ್ ಕಲ್ತಿದ್ದೀನಿ ನಾನು. ಕುಂಡಲಿನಿ ಕಲ್ತಿದ್ರೆ ಎಸ್ ಕಲ್ತಿದ್ದೀನಿ ನಾನು. ಯಂತ್ರಗಳು ಕಲ್ತಿದ್ರೆ ಎಸ್ ಕಲ್ತಿದ್ದೀನಿ ನಾನು. ಯು ಕ್ಯಾನ್ ಸೇ ಪ್ರೌಡ್ಲಿ ಎಸ್ ಕಲ್ತಿದ್ದೀನಿ ಅಂತ. ಈಗ ಕೆಲವರು ಅದೆಲ್ಲ ಮಾಡೋದೇ ಇಲ್ಲ, ಏನು ಹೊಸದಾಗಿ ಕಲಿಕೆ ಅನ್ನೋದೇ ಇರೋದಿಲ್ಲ. ಏನಾಗತ್ತೆ, ಇದ್ದಂಗೆ ಇದ್ದಾಗ ಕ್ಯಾನ್ ಯು ಎಕ್ಸ್ಪೆಕ್ಟ್ ನ್ಯೂ ಥಿಂಗ್ಸ್? ಮಾಡೋದನ್ನೇ ಮಾಡ್ತಾ ಇದ್ರೆ ಸಿಗದೆ ಸಿಗ್ತಾ ಇರುತ್ತೆ. ಸೊ ನಮ್ಗೆ ರಿಸಲ್ಟ್ಸ್ ಬೇರೆ ಬರ್ಬೇಕಂದ್ರೆ ನಮ್ಮ ಸ್ಟೆಪ್ಸ್ ಬೇರೆ ಆಗಿರ್ಬೇಕು. ಅಂದ್ರೆ ನಾವು ಮಾಡೋಂಥದ್ದು ಬೇರೆ ಆಗಿರ್ಬೇಕು. ಮಾಡೋದು ಬೇರೆ ಅಂದ್ರೆ ಅರ್ಥ ಏನು? ಹೊಸದಾಗಿ ಏನಾದ್ರು ಕಲ್ತಿದ್ದೀರಾ? ಹೊಸ ನಾಲೆಡ್ಜ್ ಪಡ್ಕೊಂಡಿದ್ದೀರಾ? ಹೊಸ ಸ್ಕಿಲ್ನ ಕಲ್ತಿದ್ದೀರಾ? ಸ್ಕಿಲ್ ಅಂದ್ರೆ ಏನು? ಟೈಪಿಂಗ್ ಕಲ್ತ್ರ, ಕಂಪ್ಯೂಟರ್ ಕಲ್ತ್ರ, ಇಂಗ್ಲಿಷ್ ಕಲ್ತ್ರ, ಗಾಡಿ ಓಡ್ಸೋದ್ ಕಲ್ತ್ರ?
ಸ್ವಿಮ್ಮಿಂಗ್ ಕಲ್ತ್ರ, ವಾಟ್ ಎವರ್, ಹೊಸದಾಗಿ ಏನಾದ್ರು ಕಲ್ತ್ರ. ಈಗ ನೋಡಿ, ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಟೆಕ್ನಾಲಜಿ ಇದೆ. ಅಯ್ಯೋ ನನಗೆ ಬರಲ್ಲ, ಅಯ್ಯೋ ನನಗೆ ಬರಲ್ಲ, ಎಷ್ಟು ದಿನ ಬರಲ್ಲ ಅಂದ್ಕೊಂಡಿರ್ತೀರ, ಕಲಿಬಹುದು ಅಲ್ವಾ? ಕಲಿಯೋದಕ್ಕೆ ಏಜ್ ಏನು ಮ್ಯಾಟರ್ ಅಲ್ಲ, ಯಾವ ಏಜಲ್ಲಿ ಬೇಕಾದ್ರೂ ಕಲಿಬಹುದು ಅಲ್ವಾ? ಇಟ್ಸ್ ಆಲ್ ಮೈಂಡ್ ಸೆಟ್. ಸೊ ಬ್ರೇಕ್ ದಟ್, ಕಲಿಬೇಕು ನೀವು. ಸೊ ಕೀಪ್ ಅಪ್ಗ್ರೇಡಿಂಗ್ ಯುವರ್ ಸೆಲ್ಫ್, ನಿಮ್ಮನ್ನ ನೀವು ಡೆವಲಪ್ ಮಾಡ್ಕೊಳ್ತಾ ಇರೋದು. ಡೆವಲಪ್ ಯುವರ್ ಸ್ಕಿಲ್ಸ್. ಸಮಥಿಂಗ್ ಹೊಸದು ಬರ್ತದೆ, ನಾನು ಕಲಿತೀನಿ. ನಮ್ಮ ಇಂಡಸ್ಟ್ರಿ, ನನ್ನ ಒಂದು ಇಂಡಸ್ಟ್ರಿಗೆ ಬೇಕಾಗಿರೋಂಥದ್ದು, ಎಸ್ ಕಲಿತೀನಿ ನಾನು. ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ಅಕಲ್ಟ್ ಸೈನ್ಸ್ ಅಲ್ಲಿ ಇದೀವಿ. ಸೊ ಇದ್ರಲ್ಲೇನೋ ಹೊಸ ಒಂದು ನಾಲೆಜ್ ಬಂದಿದೆ, ಹೊಸದಾದ ಕೋರ್ಸ್ ಬಂದಿದೆ. ಎಸ್, ವಿ ಹ್ಯಾವ್ ಟು ಲರ್ನ್, ಅಪ್ಗ್ರೇಡ್. ನಾನು ಕಲ್ತ್ಬಿಟ್ಟಿದ್ದೀನಿ ಬಿಡು, ಸಾಕು ಇಷ್ಟೇ ಅಂದ್ರೆ ಏನಾಯ್ತು, ಸ್ಟಕ್ ಆದ್ರೆ ಅಂತ ಅಲ್ವಾ? ಸೊ ಯು ಆಲ್ವೇಸ್ ಯು ಹ್ಯಾವ್ ಟು ಕೀಪ್ ಅಪ್ಗ್ರೇಡಿಂಗ್, ಕೀಪ್ ಲರ್ನಿಂಗ್, ಡೆವಲಪ್ ಯುವರ್ ಸ್ಕಿಲ್ಸ್, ಲರ್ನ್, ರೀಡ್. ಸೊ ಐ ಕೀಪ್ ಡೂಯಿಂಗ್, ನಾನು ಮಾಡ್ತಾನೆ ಇರ್ತೀನಿ, ನಾನು ಅಪ್ಗ್ರೇಡ್ ಮಾಡ್ಕೊಳ್ತಾ ಇರ್ತೀನಿ, ಹೊಸದ್ ಕಲಿತಾ ಇರ್ತೀನಿ, ಟೀಚ್ ಮಾಡ್ತಾ ಇರ್ತೀನಿ, ಇನ್ನ ಕಲಿತಾ ಇರ್ತೀನಿ. ಐ ಕೀಪ್ ಲರ್ನಿಂಗ್, ರೈಟ್? ಮಾಡಿ. ಇದನ್ನ ಮಾಡಿದಾಗ ಹೊಸ ವ್ಯಕ್ತಿ ಆಗ್ತೀರಾ, ನಿಮ್ಮಲ್ಲಿ ಇನ್ನ ಬೆಳವಣಿಗೆ ನೋಡ್ತೀರಾ. ಈಸಿಲಿ ನೀವೇನ್ ಮಾಡ್ಬೋದು, ಮ್ಯಾನಿಫೆಸ್ಟ್ ಮಾಡ್ಬೋದು. ನೆಕ್ಸ್ಟ್, ಮೆಡಿಟೇಟ್, ಕನೆಕ್ಟ್ ವಿತ್ ಯೂನಿವರ್ಸ್. ಮೆಡಿಟೇಟ್, ಕನೆಕ್ಟ್ ವಿತ್ ಯೂನಿವರ್ಸ್. ಸೊ ಯಾಕೆ ಮೆಡಿಟೇಷನ್ ಮಾಡಬೇಕು? ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಸಿ, ಮೆಡಿಟೇಷನ್ ಅಂದ್ರೆ ಅರ್ಥ, ನೀವು ನಿಮ್ಮ ಜೊತೆ ಕಣ್ಮುಚ್ಕೊಂಡು ನಿಮ್ಮ ಅಂತರಾಳಕ್ಕೆ ಹೋಗಿ ಭಗವಂತನ ಕನೆಕ್ಟ್ ಆಗ್ತೀರ. ಭಗವಂತ ಅಂದ್ರೆ ಯಾರು? ಯೂನಿವರ್ಸ್. ಸೊ ಯೂನಿವರ್ಸ್ಗೆ ಕನೆಕ್ಟ್ ಆದಾಗ ನಿಮಗೆ ಏನೇನು ಬೇಕು ಉತ್ತರಗಳು, ಅದೆಲ್ಲ ಉತ್ತರಗಳು ಸಿಗುತ್ತೆ. ರೈಟ್? ಯಾಕೆ ಮೆಡಿಟೇಟ್ ಮಾಡಬೇಕು? ಯಾಕೆ ಮೆಡಿಟೇಟ್ ಮಾಡ್ಬೇಕಂದ್ರೆ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಒಂದು ಏನು ಗುರಿಗಳಿದೆ, ಪ್ಲಾನ್ಸ್ ಇದೆ, ಅದಕ್ಕೆಲ್ಲ ದಾರಿ, ಐಡಿಯಾಸ್ ಇದೆಲ್ಲ ಎಲ್ಲಿ ಸಿಗುತ್ತೆ? ಯೂನಿವರ್ಸ್ ಗೈಡೆನ್ಸ್ ಕೊಡುತ್ತೆ. ರೈಟ್? ಮೆಡಿಟೇಟ್ ಮಾಡ್ತಿರ್ತೀರ, ಡೈಲಿ ಮೆಡಿಟೇಟ್ ಮಾಡ್ತಾ 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 ಒಂದಿನ ಸ್ನಾನ ಮಾಡ್ಬೇಕಾದ್ರೆ ಠಕ್ ಅಂತ ಐಡಿಯಾ ಬರುತ್ತೆ, ಇದನ್ನ ಮಾಡ್ಬೋದಲ್ವಾ ನಾನು, ಎಸ್ ಐಡಿಯಾ ಸಿಕ್ತು, ಮಾಡೋಣ. ಸೊ ಪ್ಲಾನ್ ಮಾಡ್ದಿರ್ತೀರ, ಗೋಲ್ ಇಟ್ಕೊಂಡಿರ್ತೀರ, ಹೆಂಗ್ ಮಾಡೋದು ಗೊತ್ತಾಗ್ತಾ ಇರಲ್ಲ. ಅದ್ ಹೆಂಗ್ ಮಾಡೋದು, ಹೆಂಗ್ ಗೊತ್ತಾಗತ್ತೆ? ವೆನ್ ಯು ಮೆಡಿಟೇಟ್. ರೈಟ್? ಏನಿಲ್ಲ, ನಿಮ್ಮ ಸಿಕ್ಸ್ತ್ ಸೆನ್ಸ್, ಭಗವಂತ, ಇಂಟ್ಯೂಷನ್, ಏಂಜಲ್ಸ್ ಕನೆಕ್ಟ್ ಆಗತ್ತೆ, ನಿಮಗೆ ದಾರಿ ತೋರಿಸುತ್ತೆ. ಸೊ ಆ ದಾರಿ ನಿಮಗೆ ಟಕ್ ಅಂತ ಐಡಿಯಾ ತರ ಹೊಳಿಬೋದು, ಯಾರ ಕಡೆಯಿಂದ ಇನ್ಫಾರ್ಮೇಶನ್ ಬರ್ಬೋದು, ಯಾವ್ದೋ ಅವಕಾಶ ತರ ಬರಬಹುದು. ಸಮ್ ದಿ ಅದರ್ ವೇ ಯೂನಿವರ್ಸ್ ನಿಮಗೆ ಒಂದು ಚಿಹ್ನೆಗಳನ್ನ ಕೊಡುತ್ತೆ, ಸಿಗ್ನಲ್ಸ್ ನ ಕೊಡುತ್ತೆ. ಕ್ಯಾಚ್ ದಟ್. ಸೊ ದಟ್ ಈಸ್ ವೈ ಮೆಡಿಟೇಟ್ ಮಾಡಬೇಕು. ಮಾಡ್ತಿದ್ದೀರಾ? ಆಸ್ಕ್ ಯುವರ್ ಸೆಲ್ಫ್. ರೈಟ್? ಆಸ್ಕ್ ಯುವರ್ ಸೆಲ್ಫ್, ಎಷ್ಟು ನಿಮಿಷ ಮಾಡ್ತೀರಾ, ಅಥವಾ ಎಷ್ಟು ಡೀಪ್ ಆಗಿ ಮಾಡ್ತೀರಾ? ರೈಟ್? ಚೆಕ್ ಮಾಡಿ ನೋಡಿ. ಸೊ ಯಾರು ಧ್ಯಾನದಲ್ಲಿ ಕೂತ್ಕೊಳ್ತಾರೆ, ದೇ ಡೂ ವಂಡರ್ಸ್. ಅದ್ಭುತವಾಗಿ ಈಸಿಲಿ ಮ್ಯಾನಿಫೆಸ್ಟ್ ಮಾಡಕ್ಕೆ ಸಾಧ್ಯ ಆಗತ್ತೆ. ಸೊ ಡೂ ಮೆಡಿಟೇಷನ್. ಓಕೆ, ಡೂ ಮೆಡಿಟೇಷನ್. ನೆಕ್ಸ್ಟ್, ಪವರ್ ಆಫ್ ರೈಟಿಂಗ್. ಮೈ ಡಿಯರ್ ಫ್ರೆಂಡ್ಸ್, ಪವರ್ ಆಫ್ ರೈಟಿಂಗ್. ಬರಿಬೇಕು. ಓಕೆ, ತುಂಬಾ ಜನ ಏನಾಗಿರುತ್ತೆ, ಸ್ಕೂಲು ಕಾಲೇಜಲ್ಲೇ ಮುಗಿದೋಗಿರುತ್ತೆ ಬರೆಯುವಂಥದ್ದು ಅಲ್ವಾ? ಹಬ್ಬಬ್ಬ ಅಂದ್ರೆ ಏನೋ ನಂಬರ್ಸ್ ಬರೆಯೋದು, ದುಡ್ಡಿಂದ ಕೆಲವು ಬರೆಯುವಂಥದ್ದು ಅಷ್ಟೇ ಮಾಡ್ತಾ ಇರ್ತಾರೆ. ನೋ, ಪವರ್ ಆಫ್ ರೈಟಿಂಗ್. ಸೊ ಬರಿಬೇಕು, ನಿಮ್ಮ ಗುರಿಗಳು, ನಿಮ್ಮ ವಿಷಸ್ನ ಬರೆಯುವಂಥದ್ದು. ಓಕೆ, ಜೊತೆಗೆ ನಿಮ್ಮ ಟು ಡೂ ಲಿಸ್ಟ್ ನ ಬರೆಯುವಂಥದ್ದು. ಯಾರು ಬರೀತಾರೆ 80% ಅಚೀವ್ ಮಾಡ್ತಾರೆ. ಓಕೆ, ಮೋರ್ ದನ್ 50-60% ಅಚೀವ್ ಮಾಡ್ತಾರೆ. ಬರ್ದಿಲ್ಲ, ಸುಮ್ಮನೆ ಅನ್ಕೊಂಡ್ರಿ, ಅದು ಬರೀ ಆಸೆ, ವಿಶ್. ಬರ್ದಾಗ ಅದು ಗುರಿ, ಟಾರ್ಗೆಟ್ ಆಗುತ್ತೆ. ಸೊ ದಟ್ ಈಸ್ ವೈ ಪವರ್ ಆಫ್ ರೈಟಿಂಗ್. ಎಷ್ಟು ಜನಕ್ಕೆ ಬರೀ ಅಭ್ಯಾಸ ಇದೆ ನೋಡಿ. ಸುಮ್ಮನೆ ಎಲ್ಲರೂ ಬಾಯಲ್ಲಿ ಹೇಳ್ತಾರೆ ಏನಂತ, ನಾನು ಕರೋಡ್ಪತಿ ಆಗ್ಬೇಕು, ನಾನು ತಿಂಗಳಿಗೆ 5 ಲಕ್ಷ ಅರ್ನ್ ಮಾಡ್ಬೇಕು, ತಿಂಗಳಿಗೆ 1 ಲಕ್ಷ ಅರ್ನ್ ಮಾಡ್ಬೇಕು, ತಿಂಗಳಿಗೆ 2 ಲಕ್ಷ. ಸುಮ್ಮನೆ ಬಾಯಲ್ಲಿ ಹೇಳ್ತಾರೆ, ಅನ್ಕೊಳ್ತಾರೆ. ಹ್ಯಾವ್ ಯು ರಿಟನ್ ಇಟ್? ಬರ್ದಿದ್ದೀರಾ ಗೋಲ್ ಆಗಿ? ನೋಡಿ, ಬರ್ದಾಗ ಅಚೀವ್ ಮಾಡ್ತೀರಾ, ಅಟ್ರಾಕ್ಟ್ ಮಾಡ್ತೀರಾ. ರೈಟ್? ಬರಿಬೇಕು. ಬರೆಯೋ ಅಭ್ಯಾಸ ಮಾಡ್ಕೊಳ್ಳಿ. ಸರ್ ಬರೆಯಕ್ ಬರಲ್ಲ, ಕಷ್ಟ. ನೋ ಪ್ರಾಬ್ಲಮ್.
ಯಾರು ಬಂದು ನಿಮ್ಮನ್ನ ಜಡ್ಜ್ ಮಾಡಲ್ಲ, ಯಾರು ಬಂದು ಪ್ರಶಸ್ತಿ ಕೊಡಲ್ಲ, ಗ್ರೇಡಿಂಗ್ ಮಾಡಲ್ಲ, ನಿಮ್ಮ ಸ್ಕೂಲ್ ಟೀಚರ್, ಕಾಲೇಜ್ ಲೆಕ್ಚರರ್ ಬಂದು ಏನು ನಿಮಗೆ ಮಾರ್ಕ್ಸ್ ಕೊಡಲ್ಲ. ಡೋಂಟ್ ವರಿ, ಹೆಂಗ್ ಬರುತ್ತೋ ಬರೀರಿ ಅಷ್ಟೇ. ರೈಟ್? ಏನ್ ಬರೀತೀರಾ? ಕೃತಜ್ಞತೆ ಬರೀರಿ, ಅವಾಗಲೇ ಹೇಳಿದೆ ನಾನು. ಗುರಿಗಳನ್ನ ಬರೀರಿ. ವರ್ಷಕ್ಕೆ ಗುರಿ ಇಟ್ಕೊಳ್ಳಿ, 6 ತಿಂಗಳಿಗೆ ಗುರಿ ಇಟ್ಕೊಳ್ಳಿ, ತಿಂಗಳಿಗೆ ಗುರಿ ಇಟ್ಕೊಳ್ಳಿ, ವಾರಕ್ಕೆ ಗುರಿ ಇಟ್ಕೊಳ್ಳಿ, ಡೈಲಿ ಗುರಿ ಇಟ್ಕೊಳ್ಳಿ, ಡೈಲಿ ಟು ಡೂ ಲಿಸ್ಟ್ ಮಾಡ್ಕೊಳ್ಳಿ, ಬರೀರಿ. ಯು ಸಿ ದ ಮ್ಯಾಜಿಕ್. ಬರಿತಾ ಬನ್ನಿ, ನಿಮಗೆ ಆಶ್ಚರ್ಯ ಆಗುತ್ತೆ, ವಾವ್ ಅನ್ಸುತ್ತೆ. ರೈಟ್? ನೆಕ್ಸ್ಟ್, ಪವರ್ ಆಫ್ ರೈಟಿಂಗ್ ಜೊತೆಗೆ ಯೂಸ್ ಅಫರ್ಮೇಶನ್ಸ್. ಏನ್ ಅಫರ್ಮೇಶನ್ಸ್ ಅಂತ ಹೇಳಿದ್ರೆ, ದೃಢತೆ ವಾಕ್ಯಗಳು. ಫರ್ಮ್ ಆಗಿ, ದೃಢವಾಗಿ ವಾಕ್ಯಗಳು, ಅಫರ್ಮೇಶನ್ಸ್ ನ ಹೇಳ್ಕೊಳ್ಳುವಂಥದ್ದು. ಓಕೆ, ಈಗ ನಿಮಗೆ ಏನ್ ಅಚೀವ್ ಮಾಡ್ಬೇಕು ಅದನ್ನ ಆಲ್ರೆಡಿ ಆಗಿದೆ, ಆಗ್ತಾ ಇದೆ ಅಂತ ಹೇಳಿ ಅಫರ್ಮೇಶನ್ ರೂಪದಲ್ಲಿ ಹೇಳುವಂಥದ್ದು ಅಥವಾ ಬರೆಯುವಂಥದ್ದು ಎರಡೂ ಮಾಡ್ಬೋದು. ಓಕೆ, ತುಂಬಾ ಜನ ಆಗ್ಬೇಕು ಯೂನಿವರ್ಸ್ಗೆ ಗೊತ್ತಾಗೋದಿಲ್ಲ, ಫ್ಯೂಚರ್ ಟೆನ್ಸ್ ಗೊತ್ತಾಗೋದಿಲ್ಲ. ಯೂನಿವರ್ಸ್ ಸಬ್ ಕಾನ್ಶಿಯಸ್ ಮೈಂಡ್ ಗೊತ್ತಾಗೋದು ಪ್ರೆಸೆಂಟ್ ಅಷ್ಟೇ ಗೊತ್ತಾಗೋದು. ರೈಟ್? ಸೊ ದಟ್ ಈಸ್ ವೈ ಆಲ್ರೆಡಿ ಆಗಿದೆ, ಆಗ್ತಾ ಇದೆ ಅಂತ ಹೇಳಿ ಹೇಳೋಂಥದ್ದು ಅಫರ್ಮೇಶನ್. ರೈಟ್? ಪವರ್ಫುಲ್ ಆಗಿ ಅಫರ್ಮೇಶನ್ ವರ್ಕ್ ಆಗತ್ತೆ, ಮ್ಯಾಜಿಕಲ್ ಆಗಿ ವರ್ಕ್ ಆಗತ್ತೆ. ಯೂಸ್ ಮಾಡ್ಬೇಕು, ಅಫರ್ಮೇಶನ್ಸ್ ನ ಯೂಸ್ ಮಾಡ್ಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ದೃಢತೆ ವಾಕ್ಯಗಳು ನಿಮ್ಮ ನೆಗೆಟಿವ್ಸ್ ನ ರೀಪ್ರೋಗ್ರಾಮಿಂಗ್ ಮಾಡ್ಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಚಿಕ್ಕಂದಿನಿಂದ ಗೊತ್ತಿಲ್ಲದ್ರೆ ನಿಮ್ಮಲ್ಲಿ ಏನು ಪ್ರೋಗ್ರಾಮಿಂಗ್ ಆಗಿರುತ್ತೆ, ನೆಗೆಟಿವ್ ಬಿಲೀಫ್ ಕೂತಿರುತ್ತೆ, ಅದನ್ನೆಲ್ಲ ತಿದ್ಕೋಬೇಕು, ರೀಪ್ರೋಗ್ರಾಮಿಂಗ್ ಮಾಡಬೇಕು ಅಂದ್ರೆ ಇದಕ್ಕೊಂದೇ ಮಂತ್ರ, ಈಸಿ ಮಂತ್ರ, ದಟ್ ಈಸ್ ಅಫರ್ಮೇಶನ್ಸ್. ರೈಟ್? ಅಫರ್ಮೇಶನ್ಸ್. ಸಿಂಪಲ್ ಉದಾಹರಣೆ ಹೇಳ್ತೀನಿ. ಈಗ ಕೆಲವರಿಗೆ ಭಯ ಲೈಫಲ್ಲಿ ಕೂತ್ಕೊಂಡ್ಬಿಡುತ್ತೆ, ಭಯ ಅನ್ನೋದು ಕೂತ್ಕೊಂಡ್ಬಿಡುತ್ತೆ ಅಲ್ವಾ? ಭಯ ಆಗತ್ತಪ್ಪ, ಹೆಂಗ್ ಮಾತಾಡ್ಲಿ, ಅಯ್ಯೋ ಭಯ ಆಗತ್ತಪ್ಪ, ಹೆಂಗ್ ಕೇಳಲಿ. ನೋಡಿ, ಮಾತಿನಲ್ಲಿ ಏನ್ ಬರ್ತಾ ಇದೆ, ಅಯ್ಯೋ ಭಯ ಆಗತ್ತಪ್ಪ, ಏನ್ ಮಾಡ್ಲಿ, ಅಯ್ಯೋ ಭಯ ಆಗತ್ತೆ, ಮುಂದೆ ಹೆಂಗೋ. ಸೊ ಅಂದ್ರೆ ಒಳಗಡೆ ಕೂತಿದೆ, ಭಯ ಅನ್ನೋದು ಕೂತ್ಕೊಂಡ್ಬಿಟ್ಟಿದೆ ಅಲ್ವಾ? ಸೊ ಹೆಂಗ್ ಯೂಸ್ ಮಾಡ್ತೀರಾ ಅಫರ್ಮೇಶನ್ ಇದಕ್ಕೆ? ಐ ಆಮ್ ಬೋಲ್ಡ್, ಐ ಆಮ್ ಕರೇಜಿಯಸ್, ನಾನು ಧೈರ್ಯವಂತ, ನಾನು ಧೈರ್ಯವಂತಳು, ನಾನು ಸ್ಟ್ರಾಂಗ್. ಸೊ ನೆಗೆಟಿವ್ ಏನಿದೆ ಅದನ್ನ ಪಾಸಿಟಿವ್ ಆಗಿ ಅಫರ್ಮೇಶನ್ ರೂಪದಲ್ಲಿ ಹೇಳುವಂಥದ್ದು. ಸೊ ಇದನ್ನ ಡೈಲಿ ಹೇಳ್ತಾ ಬರ್ಬೇಕು. ಐ ಆಮ್ ಬೋಲ್ಡ್, ಐ ಆಮ್ ಕರೇಜಿಯಸ್, ಐ ಆಮ್ ಕಾನ್ಫಿಡೆಂಟ್. ಸೊ ಅಫರ್ಮೇಶನ್ಸ್ ನಿಮ್ಮ ಪ್ರೋಗ್ರಾಮಿಂಗ್ ಆಗಿರೋದನ್ನ ರೀಪ್ರೋಗ್ರಾಮಿಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯೂಸ್ ಅಫರ್ಮೇಶನ್ಸ್. ಸೊ ಇದು ಒಂದಿನದಲ್ಲಿ 2 ದಿನದಲ್ಲಿ ಆಗೋದಿಲ್ಲ, ಸತತವಾಗಿ ಯೂಸ್ ಮಾಡ್ತಾ ಬಂದ್ರೆ ಏನಾಗುತ್ತೆ, ಒನ್ ಫೈನ್ ಡೇ ಆ ನೆಗೆಟಿವ್ ಪ್ರೋಗ್ರಾಮಿಂಗ್ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ರೈಟ್? ಸಿಂಪಲ್ ಆಗಿ ಉದಾಹರಣೆ ಕೊಡ್ಬೇಕು. 1 ಗ್ಲಾಸ್ ನೀರು, ಗಾಜಿನ ಗ್ಲಾಸ್ ಅಲ್ಲಿ ನೀರಿರುತ್ತೆ ಅನ್ಕೊಳ್ಳಿ. ಒಂದೇ ಒಂದು ಹನಿ ಹಾಲನ್ನ ಹಾಕಿದ್ರೆ ಹಾಲಾಗತ್ತ? ಅದು ಇಲ್ಲ, ಸ್ವಲ್ಪ ವೈಟ್ ಆಗತ್ತೆ, ಆಮೇಲೆ ನೀರೇ ಅದು. ಇನ್ನೊಂದು ಹನಿ ಹಾಕಿದ್ರೆ ಸ್ವಲ್ಪ ವೈಟ್ ಆಗತ್ತೆ, ಬಟ್ ಮತ್ತೆ ನೀರೇ ಅದು. ಮತ್ತೆ 1 ಡ್ರಾಪ್ ವೈಟ್ ಆಗುತ್ತೆ, ಮತ್ತೆ ನೀರೇ ಅದು. ಒಂದೊಂದೇ ಡ್ರಾಪ್ ಹಾಕಿ ಒನ್ ಫೈನ್ ಟೈಮ್ ಆ ನೀರೇನಾಗುತ್ತೆ, ಹಾಲಾಗ್ಬಿಡತ್ತೆ. ಲೈಕ್ ದಟ್ ನೆಗೆಟಿವ್ ಪ್ರೋಗ್ರಾಮಿಂಗ್ ಆಗಿರೋದನ್ನ ಅಫರ್ಮೇಶನ್ ಮುಖಾಂತರ ಹೇಳಿ ಮೇ ಬಿ 1 ಮಂತ್ ಅಲ್ಲಿ, ಮೇ ಬಿ 2 ಮಂತ್ಸ್ ಅಲ್ಲಿ, ಮೇ ಬಿ 3 ಮಂತ್ಸ್ ಅಲ್ಲಿ, ಮೇ ಬಿ 6 ಮಂತ್ಸ್ ಅಲ್ಲಿ ಒನ್ ಫೈನ್ ಡೇ ಪ್ರೋಗ್ರಾಮಿಂಗ್ ಚೇಂಜ್ ಆಗುತ್ತೆ. ಯು ಕ್ಯಾನ್ ಬಿ ಕಾನ್ಫಿಡೆಂಟ್. ಸೊ ಯೂಸ್ affirmations. Done? Next. Activate your chakras. Okay, very powerful. ನೋಡಿ, ಚಕ್ರಗಳು ನಮ್ಮ ದೇಹದಲ್ಲಿ 7 ಚಕ್ರಗಳು, ನಿಮ್ಮ 7 ಎನರ್ಜಿ ಸೆಂಟರ್ಸ್. ಓಕೆ, 7 ಎನರ್ಜಿ ಸೆಂಟರ್ಸ್. ಸೊ ಯಾರು ಚಕ್ರಗಳನ್ನ ಕಲ್ತಿದ್ದೀರಾ, ಚಕ್ರ ಧ್ಯಾನ ಕಲ್ತಿದ್ದೀರಾ,
ಸೊ ಚಕ್ರಗಳ ಮೇಲೆ ವರ್ಕ್ ಮಾಡಿ, ಆಕ್ಟಿವೇಟ್ ಮಾಡ್ಕೊಳ್ಳಿ, ಚಕ್ರ ಧ್ಯಾನ ಮಾಡಿ, ನಿಮ್ಮ ಚಕ್ರಗಳನ್ನ, ನಿಮ್ಮ ಎನರ್ಜಿ ಸೆಂಟರ್ಸ್ ನ ಬಳಸ್ಕೊಳ್ಳಿ. ಓಕೆ, ನೋಡಿ ಇಮ್ಯಾಜಿನ್ ಮಾಡಿ, ನಡ್ಕೊಂಡು ಹೋದ್ರೆ ಹೆಂಗ್ ಹೋಗ್ತೀರಾ? ನಿಧಾನಕ್ಕೆ ಹೋಗ್ತೀರಾ, ಒಂದ್ ಸ್ವಲ್ಪ ದೂರ ಹೋಗ್ತೀರಾ ಅಲ್ವಾ? ಒಂದು ಕುದುರೆ ಇದ್ರೆ ನಿಮ್ಮ ಹತ್ರ ಹೆಂಗ್ ಹೋಗ್ತೀರಾ? ಫಾಸ್ಟ್ ಆಗಿ ಹೋಗ್ತೀರಾ, ದೂರ ಹೋಗ್ತೀರಾ. ಅದೇ 7 ಕುದುರೆ ಇದ್ರೆ ಹೆಂಗಿರುತ್ತೆ? ಮಹಾರಥಿ ಆಗ್ತೀರಾ ಅಲ್ವಾ? ಸೊ 7 ಕುದುರೆಗಳು ನಿಮ್ಗೋಸ್ಕರ ಕೆಲಸ ಮಾಡುತ್ತೆ ಅಲ್ವಾ? ದೂರವರೆಗೂ ಹೋಗ್ಬೋದು, ತುಂಬಾ ಪವರ್ಫುಲ್ ಆಗಿ ಹೋಗ್ಬೋದು. ಲೈಕ್ ದಟ್ ನಿಮ್ಮ 7 ಚಕ್ರಗಳು ನಿಮ್ಮ ಮಹಾರಥಿಯಾಗಿ ಮಾಡುತ್ತೆ ಅಲ್ವಾ? ಯಾರು 7 ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ತಾರೆ, ಅದನ್ನ ಬಳಸ್ಕೊಳ್ತಾರೆ, ಅದನ್ನ ಪವರ್ಫುಲ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಸೊ ದೇ ರಿಸೀವ್ ದ ಯೂನಿವರ್ಸ್ ಎನರ್ಜಿ. ಇಟ್ಸ್ ಅ ಎನರ್ಜಿ ಸೆಂಟರ್ಸ್. ಸೊ ಆಕ್ಟಿವೇಟ್ ಯುವರ್ ಚಕ್ರಸ್, ರೈಟ್? ನೆಕ್ಸ್ಟ್, ವಿಜುಲೈಸ್. ಕೊನೆಯದಾಗಿ ವಿಜುಲೈಸ್. ಏನು ವಿಜುಲೈಸೇಷನ್ ಅಂದ್ರೆ? ನೋಡಿ, ಇವತ್ತು ಭೂಮಿ ಮೇಲೆ ಏನೇನೆಲ್ಲ ಸಂಶೋಧನೆಗಳು, ಆವಿಷ್ಕಾರಗಳಾಗಿದೆ, ಇದೆಲ್ಲವೂ ಕೂಡ ಒಬ್ಬ ವ್ಯಕ್ತಿ ಅಂದ್ರೆ ವಿಜ್ಞಾನಿಗಳು ಅವರೆಲ್ಲರೂ ಕನ್ಸ್ಕೊಂಡಿದ್ರು. ನಾವೂನು ಪಕ್ಷಿಗಳ ತರ ಹಾರಿದ್ರೆ ಹೇಗಿರುತ್ತೆ, ಯಾರೋ ಕನ್ಸ್ಕೊಂಡಿದ್ರು, ವಿಜುಲೈಸ್ ಮಾಡಿದ್ರು. ಸೊ ಅದೇ ತರ ಕಂಡಿಡಿದ್ರು. ಏನು? ಏರೋಪ್ಲೇನ್ ನ ಕಂಡಿಡಿದ್ರು ಅಲ್ವಾ? ರೈಟ್ ಬ್ರದರ್ಸ್. ನಾವು ಮೀನ್ ತರ ನೀರಲ್ಲಿ ಹೋದ್ರೆ ಹೇಗಿರುತ್ತೆ? ಸೊ ಬೋಟ್ ಕಂಡಿಡಿದ್ರು, ಸಬ್ಮರೈನ್ ಕಂಡಿಡಿದ್ರು ಅಲ್ವಾ? ಪ್ರಾಣಿಗಳ ತರ ನಾವು ಫಾಸ್ಟ್ ಆಗಿ ಓಡಿದ್ರೆ ಹೆಂಗಿರುತ್ತೆ ಇಮ್ಯಾಜಿನ್ ಮಾಡಿದ್ರು, ವಿಜುಲೈಸ್ ಮಾಡಿದ್ರು. ಸೊ ಏನ್ ಕಂಡಿಡಿದ್ರು? ಚಕ್ರ ಕಂಡಿಡಿದ್ರು, ಸೈಕಲ್ ಕಂಡಿಡಿದ್ರು, ಗಾಡಿ ಕಂಡಿಡಿದ್ರು, ಮೋಟಾರ್ ಕಂಡಿಡಿದ್ರು. ಲೈಕ್ ದಟ್ ಪ್ರತಿಯೊಂದೊಂದು ಆವಿಷ್ಕಾರ ಕೂಡ ಫಸ್ಟ್ ಇಲ್ಲಿ ಕ್ರಿಯೇಟ್ ಆಗಿದೆ, ಆಮೇಲೆ ನಿಜವಾಗ್ಲೂ ಕ್ರಿಯೇಟ್ ಆಗಿರುತ್ತೆ. ಸೊ ನಿಮ್ಮ ಕನಸು ಗುರಿಗಳು ಏನೇ ಇದ್ರು ಅದು ಅಚೀವ್ ಆಗ್ಬೇಕಾದ್ರೆ ಫಸ್ಟ್ ಇಲ್ಲಿ ಕ್ರಿಯೇಟ್ ಆಗ್ಬೇಕು, ಆಮೇಲೆ ನಿಜವಾಗ್ಲೂ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಕ್ರಿಯೇಟ್ ಆಗ್ಬೇಕಾದ್ರೆ ಹೆಂಗೆ? ವಿಜುಲೈಸ್, ಕಲ್ಪನೆ ಮಾಡಿ, ಇಮ್ಯಾಜಿನ್ ಮಾಡಿ. ಡೈಲಿ ಧ್ಯಾನ ಮಾಡ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಕೂತ್ಕೊಂಡು ವಿಜುಲೈಸ್ ಮಾಡಿ. ಆಸ್ ಇಫ್ ನೀವು BMW ಕಾರ್ ಓಡಿಸ್ತಾ ಇದ್ದೀರಾ, ವಿಜುಲೈಸ್ ಮಾಡಿ. ಆಸ್ ಇಫ್ ನಿಮ್ಮ 3 ಅಂತಸ್ತಿನ ಮನೆಯಲ್ಲಿದ್ದೀರಾ, ವಿಜುಲೈಸ್ ಮಾಡಿ. ಆಸ್ ಇಫ್ ದೊಡ್ಡದಾಗಿ ಪ್ರಮೋಷನ್ ತಗೊಂಡಿದ್ದೀರಾ, ಟಾಪ್ ಪೊಸಿಷನ್ ಹೋಗಿದ್ದೀರಾ, ಸ್ಪೀಚ್ ಕೊಡ್ತಾ ಇದ್ದೀರಾ, ಮೀಟಿಂಗ್ ತಗೊಳ್ತಾ ಇದ್ದೀರಾ, ಇಮ್ಯಾಜಿನ್ ಮಾಡಿ. ಆಸ್ ಇಫ್ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಕೋಟಿ ಇದೆ, ವಿಜುಲೈಸ್ ಮಾಡಿ. ಆಸ್ ಇಫ್ ಎಲ್ಲವನ್ನ ಪಡ್ಕೊಂಡಿದ್ದೀರಾ, ರೈಟ್? ಸೊ ವಿಜುಲೈಸ್. ಆಲ್ರೆಡಿ ಆಗಿದೆ, ಆಗ್ತಾ ಇದೆ. ಫೀಲ್, ಇಮ್ಯಾಜಿನ್. 1 ಆದ್ರೆ ನಿಜ ಆಗತ್ತೆ, ಅಚೀವ್ ಆಗತ್ತೆ, ರೈಟ್? ಸೊ ದಟ್ ಈಸ್ ಅ ಪವರ್ಫುಲ್ ಮೆಥಡ್, ವಿಜುಲೈಸ್ ಮಾಡೋಂಥದ್ದು. ಕ್ಲಿಯರ್? ಮ್ಯಾಕ್ಡೊನಾಲ್ಡ್ಸ್ ತಿಂದಿರಾ? ಬರ್ಗರ್ ಮ್ಯಾಕ್ಡೊನಾಲ್ಡ್ಸ್ ಬರ್ಗರ್ ತಿಂದಿದ್ದೀರಾ ಯಾರಾದ್ರೂ? ಸೊ ಮ್ಯಾಕ್ಡೊನಾಲ್ಡ್ಸ್ ನ ಓನರು ಖಾಲಿ ಜೇಬು, ಅಂದ್ರೆ ಜೋಬಲ್ಲಿ ಏನ್ ದುಡ್ಡಿರ್ಲಿಲ್ಲ, ಬೆಂಚ್ ಮೇಲೆ ಮಲ್ಕೊಂಡಿರ್ಬೇಕಾದ್ರೆ ಓಕೆ ಅವಾಗ್ಲೇ ಅವ್ರು ಸಕ್ಸಸ್ ಪಡೆದಿದ್ರಂತೆ. ಒಬ್ಬ ಇಂಟರ್ವ್ಯೂಯರ್ ಹೋಗಿ ಕೇಳಿದ್ರಂತೆ, ಅಂದ್ರೆ ಮ್ಯಾಕ್ಡೊನಾಲ್ಡ್ಸ್ ಎಲ್ಲ ಕ್ರಿಯೇಟ್ ಆಗಿ ಎಲ್ಲಾ ದೇಶಗಳಲ್ಲಿ ಹರಡಿದ್ದಾಗ ಹೋಗಿ ಇಂಟರ್ವ್ಯೂ ಮಾಡಿದ್ರು ಮ್ಯಾಕ್ಡೊನಾಲ್ಡ್ಸ್ಗೆ. ಸೊ ಇಷ್ಟೆಲ್ಲ ಬ್ರಾಂಚಸ್ ಇದೆ ಮ್ಯಾಕ್ಡೊನಾಲ್ಡ್ಸ್, ಹೆಂಗ್ ಅನ್ಸುತ್ತೆ ಅಂತೇಳಿ, ಈ ಸಕ್ಸಸ್ ಹೆಂಗ್ ಅನ್ಸುತ್ತೆ, ಯಾವಾಗ ಪಡೆದ್ರಿ ನೀವು ಅಂತ ಅನ್ಸುತ್ತೆ. ವೆರಿ ಲಾಂಗ್ ಬ್ಯಾಕ್ ನನ್ನ ಜೇಬಲ್ ದುಡ್ಡೇ ಇರಲಿಲ್ಲ, ಬೆಂಚ್ ಮೇಲೆ ಮಲ್ಕೊಂಡು ವಿಜುಲೈಸ್ ಮಾಡಿದ್ದೆ, ಅವಾಗ್ಲೇ ಸಕ್ಸಸ್ ಪಡೆದಿದ್ದೆ. ಲೈಕ್ ದಟ್ ಎಲ್ಲವೂ ಇಲ್ಲಿ ಕ್ರಿಯೇಟ್ ಆಗೋದು, ಆಮೇಲೆ ರಿಯಲ್ ಆಗಿ ಕ್ರಿಯೇಟ್ ಆಗೋದು. ಸೊ ವಿಜುಲೈಸ್ ಮಾಡಿ, ಎಲ್ಲವೂ ಅಚೀವ್ ಆಗುತ್ತೆ, ಮ್ಯಾನಿಫೆಸ್ಟ್ ಮಾಡ್ಬೋದು, ರೈಟ್? ಸೊ ವಿಜುಲೈಸೇಷನ್ ಆದ ನಂತರ ಇದೆಲ್ಲದ್ರ ಜೊತೆಗೆ ಒಂದಂತೂ ಮಾಡ್ಲೇಬೇಕು ನೀವು, ಟೇಕ್ ಆಕ್ಷನ್ಸ್, ರೈಟ್? ಟೇಕ್ ಆಕ್ಷನ್ಸ್, ಟೇಕ್ ಬೋಲ್ಡ್ ಆಕ್ಷನ್ಸ್, ಟೇಕ್ ಬೋಲ್ಡ್ ಆಕ್ಷನ್ಸ್, ರೈಟ್? ಸಿ, ಭಗವಂತ ಯಾರಿಗೆ ಸಪೋರ್ಟ್ ಮಾಡ್ತಾನೆ, ಯಾರಿಗೆ ಸಾಥ್ ಕೊಡ್ತಾನೆ? ಭಗವಂತ ನಿಮ್ ಪರವಾಗಿ ಬಂದು ಕೆಲಸ ಮಾಡಲ್ಲ ಅಲ್ವಾ? ಕೃಷ್ಣ ಯುದ್ಧ ಮಾಡಿದ್ನ? ಹಲೋ, ಯಾರಾದ್ರೂ ಹೇಳಿ, ಕೃಷ್ಣ ಯುದ್ಧ ಮಾಡಿದ್ನ? ನೋ. ಮಾಡು, ನಾನ್ ನಿನ್ ಜೊತೆ ಇದ್ದೀನಿ, ಮಾಡು ನೀನು, ನಾನಿದ್ದೀನಿ ನಿನ್ಗೆ ಅಲ್ವಾ? ಅರ್ಜುನನ್ ಜೊತೆಗೆ ನಿಂತವನು, ಸಾಥ್ ಕೊಟ್ಟ ಅಲ್ವಾ? ಸೊ ಭಗವಂತ ಕೂಡ ಯಾರಿಗೆ ಸಾಥ್ ಕೊಡ್ತಾರೆ? ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಸಾಥ್ ಕೊಡ್ತಾರೆ ಅಲ್ವಾ? ಎಫರ್ಟ್ ಹಾಕ್ದವ್ರಿಗೆ ಲಕ್ ಕೂಡ ಸಪೋರ್ಟ್ ಆಗಂಥದ್ದು. ಸುಮ್ನೆ ನನಗೆ ಲಕ್ ಸಪೋರ್ಟ್ ಆಗತ್ತೆ, ನಾನು
ಮಂತ್ರದಿಂದ ಮಾವಿನಕಾಯಿ ಒದರಿಸ್ತೀನಿ, ನಾಟ್ ಪಾಸಿಬಲ್, ಈಸಿ ಅಲ್ಲ ಅಲ್ವಾ? ದಟ್ ಇಸ್ ವೈ ಆಕ್ಷನ್ಸ್, ಎಫರ್ಟ್ ಹಾಕ್ಬೇಕು, ಅದನ್ನ ಕೆಲಸ ಮಾಡ್ಬೇಕು. ಕೆಲಸ ಮಾಡಿದ್ರೆ ಎಲ್ಲ ಸಿಗುತ್ತೆ. ಸೊ ಇದೆಲ್ಲಾನು ಮಾಡಿದ ಜೊತೆಗೆ ಕೆಲಸನೂ ಮಾಡ್ಬೇಕು. ಅವಾಗ ಏನಾಗುತ್ತೆ, ಎಲ್ಲ ತರ ನಿಮಗೇನಾಗುತ್ತೆ, ಸಪೋರ್ಟ್ ಸಿಗುತ್ತೆ. ಸುತ್ತಮುತ್ತ ಎಲ್ಲರ ಕಡೆಯಿಂದ ಸಪೋರ್ಟ್ ಸಿಗುತ್ತೆ, ಭಗವಂತನ ಸಪೋರ್ಟ್ ಸಿಗುತ್ತೆ. ಅಂಡ್ ಈಸಿಲಿ ನೀವು ಏನ್ ಮಾಡ್ಬೋದು, ಮ್ಯಾನಿಫೆಸ್ಟ್ ಮಾಡ್ಬೋದು, ಅಟ್ರಾಕ್ಟ್ ಮಾಡ್ಬೋದು, ಅಚೀವ್ ಮಾಡ್ಬೋದು. ಡನ್, ರೈಟ್? ಸೊ ವೆರಿ ಸಿಂಪಲ್ ವೇನಲ್ಲಿ, ಈಸಿ ವೇನಲ್ಲಿ, ಸಿಂಪಲ್ ಮೆಥಡ್ಸ್ ನ ಅರ್ಥ ಮಾಡಿಸಿದೀನಿ. ಸೋ ದಟ್ ನಿಮಗೆ ಪ್ರಾಕ್ಟಿಕಲ್ ಆಗಿ ಏನೇನೆಲ್ಲ ಮಾಡ್ಬೇಕು, ನೀವು ಏನ್ ಮಾಡ್ಬೋದು, ಏನ್ ಮಾಡೋದ್ರಿಂದ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನ. ಸೊ ಯಾರಾದ್ರೂ ಮಿಸ್ ಮಾಡಿದ್ರೆ ನೋಟ್ ಡೌನ್ ಮಾಡ್ಕೊಂಬಿಡಿ ಕ್ವಿಕ್ ಆಗಿ. ರೈಟ್? ಲೆಟ್ ಗೋ ಮಾಡಿ, ಕ್ಲೆನ್ಸ್ ಮಾಡ್ಕೊಳ್ಳಿ, ಗ್ರೇಟ್ಫುಲ್ ಆಗಿರಿ, ನಿಮಗ್ ನೀವು ಟೈಮ್ ಕೊಟ್ಕೊಳ್ಳಿ, ಕಲೀರಿ, ಮೆಡಿಟೇಟ್ ಮಾಡಿ, ಬರೀರಿ, ಅಫರ್ಮೇಶನ್ ನ ಬಳಸಿ, ಆಕ್ಟಿವೇಟ್ ಮಾಡ್ಕೊಳ್ಳಿ ಚಕ್ರಗಳನ್ನ, ವಿಜುಲೈಸ್ ಮಾಡಿ, ಕೊನೆಗೆ ಆಕ್ಷನ್ ಮಾಡಿ, ಕರ್ಮವನ್ನ ಮಾಡಿ. ಡನ್? ಸೊ ಎಲ್ಲ ಮಾಡೋದ್ರಿಂದ ಯು ಕ್ಯಾನ್ ಮ್ಯಾನಿಫೆಸ್ಟ್. ನಿಮ್ಮ ಏನೇ ಕನಸು, ಗುರಿಗಳು, ವಿಶಸ್ ಇದ್ರು ಎಲ್ಲವನ್ನ ಮ್ಯಾನಿಫೆಸ್ಟ್ ಮಾಡಬಹುದು. ಓಕೆ, ಸೊ ಆಲ್ ದ ಬೆಸ್ಟ್. ನಿಮ್ಮೆಲ್ಲ ವಿಶಸ್ಸು, ನಿಮ್ಮೆಲ್ಲ ಗುರಿಗಳು, ಕನಸುಗಳೆಲ್ಲ ಅಚೀವ್ ಆಗ್ಲಿ. ಆಲ್ ದ ಬೆಸ್ಟ್. ಸೊ ಒನ್ಸ್ ಯು ಗೆಟ್ ಸಕ್ಸಸ್, ಅಚೀವ್ ಮಾಡಿದಾಗ ಶೇರ್ ಮಾಡಿ, ಹಂಚ್ಕೊಳ್ಳಿ ನಿಮ್ಮ ಸಕ್ಸಸ್ನ, ಇನ್ವೈಟ್ ಮಾಡಿ. ಓಪನಿಂಗ್ ಸೆರೆಮನಿ ಮಾಡಬೇಕಾದ್ರೆ ಗಾಡಿ ತಗೊಂಡಾಗ ಎಲ್ಲ ಹಂಚ್ಕೊಳ್ಳಿ, ಶೇರ್ ಮಾಡಿ. ಐ ಬಿ ಸೋ ಹ್ಯಾಪಿ. ಡನ್? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಎಲ್ಲವನ್ನ ಬಳಸಿ ರಿಸಲ್ಟ್ಸ್ ಪಡ್ಕೊಳ್ಳಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್ ಆಫ್ ಯು. Thank you, sir. Thank you so much, sir. ಇವತ್ತಿನ ಕಲಿಕೆ, ಲರ್ನಿಂಗ್ಸ್ ಹೇಗನ್ನಿಸ್ತು, ಏನನ್ನಿಸ್ತು? ಅನ್ಮ್ಯೂಟ್ ಮಾಡಿ ಹೇಳಿ. ಇವತ್ತಿಂದ ಚೇಂಜ್ ಮಾಡ್ಕೊಂತೀವಿ ಸರ್. ಡೌನ್ ಆಗಿತ್ತು ಗುರುಡೆ, ರೀಚಾರ್ಜ್ ಆಯ್ತು. ತುಂಬಾ ಚೆನ್ನಾಗಿತ್ತು ಸರ್. ಎಲ್ಲ ಗೊತ್ತಾಯ್ತು Full ಆಗಿತ್ತು sir. ಬ್ಯಾಟ್ರಿ ಡೌನ್ ಆಗಿತ್ತು, ರೀಚಾರ್ಜ್ ಆಯ್ತು. ಈ ವಿಡಿಯೋನ ನಮ್ಗೆ ಬೇಕು, ಹಾಕೊಡಿ. ಪದೇ ಪದೇ ಈ ವಿಷಯಗಳನ್ನ ಕೇಳ್ತಾ ಇರ್ಬೇಕು. ಹಾಗಾಗಿ ಒಳ್ಳೆ ಒಂದು ಮಾಹಿತಿ, ಒಳ್ಳೆ ಸಂದೇಶ ನಮ್ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿಕ್ಕೆ ಏನಾಗ್ಬೇಕು ಅದೆಲ್ಲ ಅನುಕೂಲತೆ ಆಗೋ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ದೀರಿ. ದಯಮಾಡಿ ಈ ವಿಡಿಯೋನ ನಮ್ಗೆ ಕೊಡಿ ನಮ್ಗೆ. Thank you so much for all your lovely wishes, for all your time and effort for joining this session. Okay, so do you think it help ಆಗುತ್ತೆ ಅನ್ಸುತ್ತಾ? ಆಗತ್ತೆ ಅನ್ಸುತ್ತೆ ಅಂದ್ರೆ ಈ ಒಂದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಬಂದಾಗ ಈ ಲಿಂಕ್ ಅನ್ನ ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ನಿಮಗೆ ಬೇಕಾಗಿರೋರಿಗೆ ಹಂಚಿ, ಇದನ್ನೆಲ್ಲ ಯೂಸ್ ಮಾಡು, ಕಲಿ, ಇದನ್ನ ಯೂಸ್ ಮಾಡ್ಕೊ ಅಂತ ಹೇಳಿ ಅವರು ಕಲೀಲಿ, ಅವ್ರಿಗೂ ಹೆಲ್ಪ್ ಆಗ್ಲಿ. ಡನ್? ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ನೆಕ್ಸ್ಟ್ ಸೆಷನ್ ಅಲ್ಲಿ. ಡನ್? ಸೊ ಲರ್ನಿಂಗ್ ಅನ್ನೋದು ಕಂಟಿನ್ಯೂಸ್ ಇದ್ದೇ ಇರುತ್ತೆ. ಸೊ ಬಿ ಇನ್ ದ ಕಮ್ಯುನಿಟಿಲಿರಿ, ಬೆಳೆಯೋಣ, ಬೆಳೆಸೋಣ. ಕರ್ನಾಟಕದಲ್ಲಿ ಒಂದು ವಿಲ್ ಕ್ರಿಯೇಟ್ ವಂಡರ್ಸ್. Thank you so much. Happy night, sir. Sweet dreams, sir. Thank you. Happy night, sir. One session meditation ಇರೋದು ಸರ್. ಹ್ಯಾಪಿ ಬರ್ತ್ಡೇ ಸರ್. ಒಂದ್ ಸೆಕೆಂಡ್. 5 minutes meditation ಮಾಡ್ಬೋದು. ಆರೋಗ್ಯ ಎಲ್ಲ ಚೆನ್ನಾಗಿರ್ಬೇಕು. Thank you so much. Happy night. See you all. ಮತ್ತೆ ಸಿಗೋಣ. Thank you.